ಅದು ನಂಬೋದು ಹಾರ್ಡ್ ವರ್ಕು, ಅದು ದೇವ್ರ ಮಾತ್ರ. ನನ್ನ ತಾಯಿ ಆಸೆ ಅವರು. ನಮ್ಮ ತಮ್ಮ ಇವತ್ತು ನೋಡಿ, ನಮ್ಮ ತಮ್ಮ ಅವ್ನು ಟ್ಯಾಟೋ ಹಾಕೊಂಡಿದ್ದೀನಿ ಸರ್ ನಾನು. ತಮ್ಮಂದ? ಹಾಂ ಸರ್. ಅವನು ನನ್ನ ತಮ್ಮ ಅಲ್ಲ, ನನ್ನ ತಂದೆ ಸರ್. ಅವನು ನನ್ನ ತಮ್ಮ ಅಲ್ಲ, ನನ್ನ ತಂದೆ. ಏನು ಸರ್? ಹೌದು ಸರ್. ನಾವು ಇನ್ನೊಬ್ರದ್ದು ಯಾರ್ದು ಹಾಕೋಣದು ಇವ್ರದ್ದು ಹಾಕೋಣದು ಅಭಿಮಾನ ಅಲ್ಲ. ನಿಜವಾದ ಅಭಿಮಾನ ನಮ್ಮ ತಮ್ಮ. ನನಗೆ ಗಲೆ ಮೇಲೆ ಕುಂದಿಸ್ತಾನೆ, ಅವನು ಅಲ್ಲಿ ಒಲೆ ಮೇಲೆ ನಿಲ್ತಾನೆ. ಸರ್ ಏನಂದ್ರೆ ನಮ್ಮ ಕ್ಯಾಸ್ಟಲ್ಲಿ ಏನಾಗಿದೆ ಅಂದ್ರೆ, ಒಂದು ಬೇಜಾರಂದ್ರೆ ಕಷ್ಟಪಟ್ಟು ದುಡಿಯೋರಿಗೆ ಹೆಣ್ಗಳು ಸಿಗ್ತಿಲ್ಲ. ಕಷ್ಟಪಟ್ಟಿರ್ತೀವಿ, ದುಡಿಯೋರಿಗೆ ಕೊಡಿ. ನೀವು ಮದುವೆ ಆದಾಗ ಏನಿರಲ್ಲ, ಏನು ಹೇಳಿ, ನೀವು ಮದುವೆ ಆದಾಗ ಏನಿರಲ್ಲ. ಹಿಂದಿನ ನೋಡಿ ಕಷ್ಟಪಟ್ಟು ದುಡಿಯೋರಿಗೆ ಕೊಡಿ. ನನಗೆ ಕೊಡಿ ಅಂತ ನಾನು ಹೇಳ್ತಿಲ್ಲ. ಯಾರು ಕಷ್ಟಪಟ್ಟು ದುಡಿತಾರಲ್ಲ ಅವರಿಗೆಲ್ಲ ಕೂಡಿ ಕಷ್ಟ. ಅವ್ನು ನಾಳೆ ಮನೆ ಕಟ್ತಾನೆ, ಕಾರ್ ತಗೋತಾನೆ, ಅವನು ಶ್ರೀಮಂತ ಆಗ್ತಾನೆ. ಹುಡ್ತಾ ಯಾರು ಶ್ರೀಮಂತ ಆಗಿರಲ್ಲ ಸರ್. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಬಂದು ಹೋಗೋ ನಡುವೆ ಏನಾದ್ರು ಸಾಧನೆ ಮಾಡಿ ಸತ್ಯಾಸಕ್ತಾರೆ. ನೀವೇನು ಕನ್ನೆ ಹುಡುಕ್ತಾ ಇದ್ದೀರಾ? ಇನ್ನೂ ಚಾಲೂ ಮಾಡಿಲ್ಲ. ಮುಂದಿನ ವರ್ಷದಿಂದ ಚಾಲೂ ಮಾಡ್ಬೇಕಂತ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಈಗ ಅರ್ಜಿ ಆಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಈಗ ತಿಂಗಳಿಗೆ ನೀವೆಷ್ಟು ದುಡಿತಾರೆ ಸರ್? ಈಗ ಅಲ್ಲಿ ನೋಡ್ತಾ ಇರೋರ್ಗೆ ಹೇಳ್ಬಿಡೋಣ ಸರ್. ಖಂಡಿತ ಮಿನಿಮಮ್ ಅಂತ ಒಂದು ಅವರೇಜ್ ಇರುತ್ತಲ್ಲ, ಅವರೇಜ್ ಹೇಳ್ತೀನಿ ಸರ್. 80,000 ರೂಪಾಯಿ ಕಣ್ಣು ಮುಚ್ಕೊಂಡು 26 ದಿನ, ಮತ್ತೆ 13 ಡೇಸ್ ಅಲ್ಲ ಸರ್, 26 ದಿನಕ್ಕೆ 80,000 ರೂಪಾಯಿ ಡೋಕ ಇಲ್ಲ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಹರಿಹರದಲ್ಲಿದ್ದೀನಿ, ಉತ್ತರ ಕರ್ನಾಟಕದ ಹರಿಹರದಲ್ಲಿ ನಿಮಗೆ ಸಾವ್ಜಿ ಖಾನಾವಳಿ ಏನಾದರೂ ಹುಡುಕ್ತಿದ್ರೆ ನನ್ನ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ತುಳಜಾ ಭವಾನಿ ಸಾವ್ಜಿ ಹೋಟೆಲ್ ಅಂತ. ಇದು ಇರ್ತಕ್ಕಂಥದ್ದು ಈ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಹತ್ತಿರದಲ್ಲೇ ಇದೆ. ನಿಮಗಿನ್ನೂ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ಇದೆ, ಅದರ ಎದುರುಗಡೆ ಇರತಕ್ಕಂಥದ್ದೇ ಈ ಹೋಟೆಲ್ಲು. ಇಲ್ಲಿ ನಿಮಗೆ ಅದ್ಭುತವಾದ ಊಟ ಸಿಗುತ್ತೆ. ಉತ್ತರ ಕರ್ನಾಟಕದ ಸಾವ್ಜಿ ಹೋಟೆಲ್ ಅಂತಂದರೆ ಭಾಳ ಫೇಮಸ್. ಯಾವುದಕ್ಕೆ ಅಂದರೆ ಜೋಳದ ರೊಟ್ಟಿ ಕೊಡ್ತಾರೆ, ಅದರ ಜೊತೆ ಚಪಾತಿ ಕೊಡ್ತಾರೆ, ವಿಶೇಷವಾದ ಚಿಕನ್ನು ಮಟನ್ ಇಲ್ಲಿ ಸಿಗುತ್ತೆ. ಹಾಗಾಗಿ ನಾನ್ ವೆಜ್ ಪ್ರಿಯರಿಗೆ ಹೇಳಿದ ಮಾಡಿಸಿದ ಹೋಟೆಲ್ ಅಂತ ಹೇಳ್ಬೋದು. ಬರೀ ಇಷ್ಟೇ ಆದರೆ ಈ ಕತೆ ನಾನು ತರ್ತಾ ಇರಲಿಲ್ಲ ಗೆಳೆಯರಿಲ್ಲ. ಒಂದು ಅದ್ಭುತವಾದ ಕತೆ ಇದೆ. ಒಂದು ಹೆಣ್ಣು ಮಗಳು ತನ್ನ 3 ಜನ ಮಕ್ಕಳಿಗೋಸ್ಕರ ಮನೆ ಕೆಲಸ ಮಾಡಿ ಒಂದು ಕನಸನ್ನು ಹೊತ್ಕೊಂಡಿರ್ತಾರೆ. ಬಟ್ ಅದನ್ನು ತೀರಿಸೋದಕ್ಕೆ ಮಗ ಛಲ ತೊಟ್ಟು ನಿಂತಾಗ ಇಂಥದ್ದೊಂದು ಹೋಟೆಲ್ ನಿರ್ಮಾಣ ಆಗಿದೆ. ಅಮ್ಮನಿಗೆ ತೋರಿಸೋಣ, ಯಾಕಂದರೆ ಅಮ್ಮ ನಮ್ಮನ್ನು ಸಾಕಿ ಬರೀ 200-300 ರೂಪಾಯಿ ತಿಂಗಳಿಗೆ ಸಂಬಳದಲ್ಲಿ ಮಕ್ಕಳನ್ನ ಸಾಕಿರ್ತಾರೆ. ಅಮ್ಮನ ಕಷ್ಟ ನೋಡೋಕ್ಕಾಗದೆ ಮಗ ದೊಡ್ಡವನಾದ ಮೇಲೆ ಒಂದು ಹೋಟೆಲ್ ಕಟ್ಟಿ ತೋರಿಸ್ಬೇಕು ಅನ್ನೋದೇನಿತ್ತು, ಆ ಕನಸಿನ ಹೋಟೆಲ್ ಇದು. ಹಾಗಾಗಿ ಈ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರೆ. ಬರ್ರಿ, ಅದ್ಭುತವಾದ ಕತೆ ಇದೆ, ಒಂದು ಇನ್ಸ್ಪೈರ್ ಕತೆ ಇದೆ. ಕೇಳಿ ಕೊನೆವರೆಗೆ ವಿಡಿಯೋ ನೋಡಿ. ಯಾಕೆ ಅಂತಂದರೆ ಬೇಕಾದಷ್ಟು ಸಮಸ್ಯೆಗಳು ಇದೆ, ಮತ್ತು ಸಮಸ್ಯೆಗಳಿಂದ ಹೊರಗೆ ಹೇಗೆ ಬರಬೇಕು ಅನ್ನೋ ಚಿಂತೆ ಕೂಡ ನಮಗಿದೆ. ಎಲ್ಲದಕ್ಕೂ ಪರಿಹಾರ ಅಂದರೆ ಇಲ್ಲೊಂದು ಕತೆ ಇದೆ, ನೋಡಿಬಿಡಿ. ಅಲ್ಲ, ಭಾಳ ಚೆನ್ನಾಗಿದೆ. ಬನ್ನಿ, ಹರಿಹರದ ಈ ತುಳಜಾ ಭವಾನಿ ಸಾವ್ಜಿ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರೆ. ಬರ್ರಿ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಕುಮಾರ್ ಅವರೇ. ಹಾಂ ಸರ್. ಮೋಸ್ಟ್ಲಿ ನೀವು ಮಾತಾಡಿ ಎಷ್ಟು ತಿಂಗಳಾಗಿದೆ? 1.5-2 ತಿಂಗಳಾಗಿರ್ಬೋದು. 2 ತಿಂಗಳಾಗಿದೆ. ಅಷ್ಟರೊಳಗಡೆ ನೀವು ನಮ್ಮನ್ನು ಭೇಟಿ ಆಗಿಬಿಟ್ರಿ, ನಮ್ಮನ್ನು ಸಿಕ್ಕ್ರಿ, ನಮ್ಮ ಕೈಯಲ್ಲಿ ಸಿಕ್ಕ್ರಿ. ಬಿಜಿ ಇರ್ತೀರ, ನಮ್ಮ ಕೈಯಲ್ಲಿ ಸಿಕ್ಕ್ರಿ. ಥ್ಯಾಂಕ್ ಯು, ಧನ್ಯವಾದ ಸರ್. ನಾವು ಬದುಕಿನ ಬುತ್ತಿ ನೋಡೋಕೆ ಒಂದು 6 ವರ್ಷದ ಮೇಲಾಯ್ತು. 6 ವರ್ಷದ ಮೇಲಾಯ್ತು. ನೀವು ತೋರಿಸೋ ರೀತಿ, ನೀವು ಕೇಳೋ ಕಸ್ಟಮರ್, ನಿಜವಾದ ಬದುಕಿನ ಬುತ್ತಿ ಅಂದರೆ ಅದಕ್ಕೆ ಚಾನಲಿಗೆ ನಿಮಗೆ ಭಾಳ ಅರ್ಪೂರ್ವವಾಗಿದೆ. ಇಲ್ಲ, ಎಲ್ಲ ಚಾನಲ್ದವ್ರು ತೋರಿಸ್ತಾರೆ, ಈಗ ಅಡುಗೆ ಮಾಡಿ ತೋರಿಸ್ತಾರೆ, ಟೇಸ್ಟ್ ತೋರಿಸ್ತಾರೆ. ಅದು ಬಿಟ್ಟು ಜೀವನ ನೀವು ಹೇಗೆ ಬಂದ್ರಿ, ಏನೇನು ಮಾಡಿದ್ರಿ ಅನ್ನೋದು ತೋರಿಸ್ತಿರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಈ ಕಾಲದಲ್ಲಿ. ಓಕೆ, ಹೇಳಿ ನಿಮ್ಮ ಬದುಕಿನ ಬುತ್ತಿ ಹೇಗೆ ಶುರುವಾಯಿತು ಸರ್? ನಮ್ಮ ಬದುಕಿನ ಬುತ್ತಿ ಅಂದರೆ, ನಾನು ಒಂದು 8-10 ವಯಸ್ಸಿತ್ತು ಸರ್ ನನಗೆ ನಾನು ಸ್ಕೂಲು ಬಿಟ್ಟುಬಿಟ್ಟೆ ಸರ್. ಮನೆಯಲ್ಲಿ ಭಾಳ ಬಡತನ. ನಮ್ಮ ತಾಯಿಯರು ಮನೆ ಕೆಲಸಕ್ಕೆ ಹೋಗ್ತಿದ್ರು, ಅಂದರೆ ಅಡುಗೆ ಕೆಲಸಕ್ಕಲ್ಲ ಸರ್, ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಹೋಗಿದಾಗ ಅದಕ್ಕೆ ನನಗೆ ನೋಡೋಕ್ಕಾಗಲಿಲ್ಲ. ಯಾರೋ ಒಬ್ಬರು 10 ರೂಪಾಯಿ ಕೊಡ್ತೀನಿ ಕೆಲಸಕ್ಕೆ ಬರ್ತೀಯಾ ಬಂಗಾರ ಅಂಗಡಿಗೆ ಅಂತಂದರು. ಏನು ಕೆಲಸ ಅಂದರೆ ಕಸ ಹೊಡೆಯೋದು, ನೆಲ ಒರೆಸೋದು. ಅವ್ರು ಚೀಟಿ ಕೊಡ್ತಾರೆ, ಅಲ್ಲಿ ಹೋಗಿ ಚೀಟಿ ಕೊಡಬೇಕು. ಅಲ್ಲಿಂದ ನಮ್ಮ ಜರ್ನಿ ಚಾಲು ಆಯ್ತು ಸರ್. ಅಲ್ಲಿಂದ ಜರ್ನಿ ಚಾಲು ಆಯಿತು. ಇನ್ನೊಬ್ರು ಯಾರು 20 ರೂಪಾಯಿ ಕೊಡ್ತೀನಿ ಅಂತಂದರು. ಹಾಗೆ ಒಬ್ಬರ ಹತ್ರ ಬಿಟ್ಟು ಯಾರು ಪೇಮೆಂಟ್ ಹೆಚ್ಚಿಗೆ ಕೊಡ್ತಾರಲ್ಲ, ಆ ಪೇಮೆಂಟ್ ನನಗೆ ನಮ್ಮ ಮನೆ ನಡೆಸ್ಬೇಕಷ್ಟೇ. ಅಲ್ಲಿಂದ ಜರ್ನಿ ಹಂಗೆ ಚಾಲ್ತು ಆತ ತಾಯಿ ಹೆಸರು ಸರೋಜಾಬಾಯಿ ಖಿರೋಜಿ ಅಂತ ಸರ್. ನಮ್ಮ ಮಕ್ಕಳು ನಿಮ್ಮ ತಾಯಿಗೆ? ಸರ್ ನಾವು 3 ಜನ, ನಾನೇ ದೊಡ್ಡವನು ಸರ್, ಇನ್ನೂ 2 ಒಳಗಡೆ ಇರ್ತಾರೆ. ನಮ್ಮ ತಾಯಿಯರು ವಿಶ್ವಾಸವಾಗಿ ನಾವು 7 ಜನ್ಮ ಪುಣ್ಯ ಮಾಡಿರ್ಬೋದು ಸರ್. ನಮ್ಮ ತಾಯಿಗೆ ನಮ್ಮ ತಮ್ಮ ಪಡೆಯೋದಕ್ಕೆ ಇವತ್ತು ಮನೆ ಕೆಲಸ ಮಾಡಿ ಭಾಳ ಕಷ್ಟಪಟ್ಟಿದ್ದಾರೆ ಸರ್. ಭಾಳ ಅಂದರೆ ಭಾಳ ಹೇಳ್ಬಾರ್ದು, ಅದು ಅಷ್ಟು ಇಷ್ಟ ಅಂತ ಹೇಳ್ಬಾರ್ದು. ನಮ್ಮ ರಿಲೇಷನ್ಗಳು ಎಷ್ಟೋ ಜನ ನಮ್ಮ ತಾಯಿಗೆ ಟೀಕೆ ಮಾಡ್ತಿದ್ರು, ನಿನ್ನ ಗಂಡ ಕುಡುಕ ಅಂತ ಟೀಕೆ ಮಾಡ್ತಿದ್ರು. ಮಕ್ಕಳು ಓದಲಿಲ್ಲ, ಎಜುಕೇಷನ್ ಇಲ್ಲ, ನೀವು ಉದ್ಧಾರ ಆಗಂಗಿಲ್ಲ, ಹಾಗೆ ಹಿಂಗೆ ಅಂತ ಟೀಕೆ ಮಾಡೋರು. ಆದರೆ ನಮ್ಮ ತಾಯಿಯರು ನಮಗೆ ಭಾಳ ಕಷ್ಟಪಟ್ಟು ಬೆಳೆಸಿದ್ದಾರೆ ಸರ್. ನಿಜವಾಗ್ಲೂ ಸುಳ್ಳು ಹೇಳಬಾರ್ದು, ಭಾಳ ಪುಣ್ಯವಂತ ನಾನೇ.
ನಾನು ನಮ್ಮ ತಮ್ಮ ಭಾಳ ಇಷ್ಟೊತ್ತು ಮಗ ನಿಮ್ಮ ಕತೆ ಹೇಳ್ತಾ ಇದ್ರು. ಆ್ಯಕ್ಚುಲಿ ನನಗೆ ಕಣ್ಣಲ್ಲಿ ನೀರು ಬಂತು. ಮನೆಗೆ ಹೋಗಿ ಕೆಲಸ ಮಾಡಿ ಮಕ್ಕಳನ್ನ ಸಾಕಿದ್ರಂತೆ ಅವಾಗ ನಿಮ್ಗೆ? ಹೌದು, ಅವಾಗ ಭಾಳ ಕಷ್ಟ ಐತ್ರಿ. ಹಾಂ, ಹಂಗಾಗಿ ಮನೆ ಕೆಲಸ ಹೋಗ್ಬೇಕಾಯ್ತು. ಈಗ ಹುಡುಗರು ಜಾಣರಾಗಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಅವ್ರು ನಮ್ದು ಯಾರ್ದು ಆಸ್ತಿ ಏನಿಲ್ರಿ, ಅವರೇ ದುಡ್ಕೊಂಡು ಅವರೇ ಮಾಡ್ತಾ ಇದ್ದಾರೆ. ಬಟ್ ಅಮ್ಮ, ನಿಮ್ಮದೊಂದು ದೊಡ್ಡ ತ್ಯಾಗ ಇದ್ರ ಹಿಂದೆ ಇದೆ. ಮಕ್ಕಳು ಇವತ್ತು ದೊಡ್ಡವರಾಗಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ನೀವು ಚಿಕ್ಕ ಮಕ್ಕಳನ್ನ ಪ್ರತಿ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ರಿ ಅಂತ ಅಲ್ಲಮ್ಮ? ಬಹಳ ಕಡಿಮೆ ಸಂಬಳಕ್ಕೆ ಎಷ್ಟು ಕೊಡೋರು ಸಂಬಳ? ಅವಾಗಿನ ಕಾಲನ ಕಡಿಮೆ ಇತ್ತಲ್ರಿ. 10 ವರ್ಷ 15 ವರ್ಷ ತೆಳಗ ಕೆಲಸ ಮಾಡ್ತಿದ್ವಲ್ರಿ, ಕಡಿಮೆ ಇತ್ರಿ ಅವಾಗ ಸಂಬಳ. ಒಂದ್ ಮನೆಗೆ ಇನ್ನು ತಿಂಗಳಾದ್ರೆ 200 ರೂಪಾಯಿ, 150, 300 ರೂಪಾಯಿ ಹಿಂಗ್ ಕೊಡ್ತಿದ್ರು ತಿಂಗಳಿಗೆ. ಎಷ್ಟು ಮನೆ ಕೆಲಸ ಮಾಡ್ತಿದ್ರಿ? 2-3 ಮನೆ ಕೆಲಸ ಮಾಡ್ತಿದ್ರಿ. 2-3 ಹೋಟ್ಲು ಚಪಾತಿ ಮಾಡ್ತಿದ್ವಿ ಅವಾಗ. ಬೇರೆ ಹೋಟ್ಲಿಗೆ ಚಪಾತಿ ಮಾಡ್ಕೊಡ್ತಿದ್ರು ನಮ್ಮ ತಾಯರು. ಡೈಲಿ 100 ಚಪಾತಿ ಮಾಡ್ಕೊಡ್ತಿದ್ರು. ಇಲ್ಲಿ ಪಕ್ಕಕ್ಕೆ ಇನ್ನೊಂದು ಹೋಟ್ಲ್ ಇತ್ತು ಸರ್, ಈಗ ಅಲ್ಲಿ ಬಂದಾಗಿದೆ ಪಾಪ. ಅವ್ರ ಹೋಟ್ಲಿಗೆ ನಮ್ಮ ತಾಯರು ಡೈಲಿ 100 ಚಪಾತಿ ಮಾಡ್ಕೊಡೋರು. ಆಮೇಲೆ ಕೆಲಸ ಮಾಡಿಡ್ತಿದ್ರಲ್ಲ ಸರ್, ಅವ್ರ ಮನೇಲಿ ಸೇರೋಗಿರುವ ಏನೋ ಹಿಡಿದು ನಾವು ಬಂದು ಊಟ ಮಾಡ್ತಿದ್ವಿ. ಅಲ್ಲಿಂದ ಇವತ್ತವರೆಗೂ ಭಾಳ ಕಷ್ಟಪಟ್ಟಿದ್ದೀವಿ ಸರ್. ಭಾಳ ಅಂದ್ರೆ ಭಾಳ ಇಲ್ಲ, ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಮ್ ಕಷ್ಟ ನಮ್ಗೆ ಇರ್ಬೇಕ್ರಿ, ಅದು ಜನಕ್ಕೆ ಗೊತ್ತಾಗ್ಬೇಕು. ಎಲ್ಲಿಂದ ಇವತ್ತು ಭಾಳ ಜನ ಎಷ್ಟೋ ಜನ ಕಷ್ಟಪಡಲ್ಲ. ಅಲ್ಲಮ್ಮ, ನೋಡಿ ಎಂತ ದೊಡ್ಡ ಮನ್ಸು ನಿಮ್ದು. ಅಂದ್ರೆ ಕಷ್ಟ ಹಂಚೋದ್ ಬೇಡ್ರಿ, ಹಂಚಬೇಡ. ಸುಮ್ಕ ಹಂಚ್ಬೋದು, ಕಷ್ಟ ಹಂಚ್ಬಾರ್ದ್ರಿ. ಹಂಚ್ಬಾರ್ದ್ರು. ನಾವ್ ಹಿಂಗ್ ಮಾಡೇವಂತ ಯಾರ ಮುಂದೆ ಹೇಳಕ್ಕೂ ಹೋಗ್ಬಾರ್ದ್ರಿ. ಅದ್ ನಮ್ ಇದ್ರ ಕಷ್ಟ ಅಂದ್ರೆ ನಮ್ಗೊಂದ ಬಂದಿತ್ರಿ, ಅದು ನಮ್ದು ಇದಕ್ಕ ಆಗ್ಬೇಕು. ಈಗ ಮಕ್ಳು ಚೆನ್ನಾಗದಾರಲ್ರಿ, ಸಾಕು. ಮತ್ತೆ ಅಮ್ಮ, ಒಂದ್ ಮಾತು ಹೇಳ್ರಿ. ನೀವು ಸುಮಾರು ಜನ ಸಣ್ಣ ಕಷ್ಟಕ್ಕೆ ಹೆದರ್ತಾರೆ, ಏನೇನೋ ಡಿಸಿಷನ್ ತಗೊಂತಾರೆ, ಎದುರ್ಸಕ್ಕಾಗದೆ, ಫೇಸ್ ಮಾಡಕ್ಕಾಗ್ಲಾರ್ದೆ ಇನ್ನೇನೇನೋ. ಏನ್ ಹೇಳ್ತೀರಿ ಅಂತವ್ರಿಗೆ? ಅಂತ ನಾವೇನ್ ಇದು ಮಾಡಿಲ್ರಿ. ದುಡಿಯೋನು ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ದುಡು ಸಾಕೋ ನಮ್ಮ ಮಕ್ಳಿಗೆ ಅಂತೇಳಿ ನಾವ್ ಅಷ್ಟೇ ದೇವ್ರ ಮೇಲೆ ಭಾರ ಹಾಕೊಂತ ದುಡ್ಕೊಂತಾನೆ ಬಂದೇವ್ರಿ. ನಾವ್ ದುಡ್ಯಾಕ್ ಕುಂತು ಈಗ 30 ವರ್ಷ ಆಯ್ತ್ರಿ. ಅವಾಗ ಈಗ ಮಗ ಒಂದ್ ದೊಡ್ಡ ಹೋಟೆಲ್ ಮಾಡಿದಾರೆ, ಏನ್ ಅನ್ಸತ್ತೆ ನಿಮ್ಗೆ? ಖುಷಿ ಆಗತ್ತೆ ರೀ, ಖುಷಿ ಆಗತ್ತೆ. ಮಕ್ಕಳು 3 ಮಕ್ಕಳು ಇಲ್ಲೇ ಇದಾರ್ರಿ, ನಮ್ಮ ಮನೆಯವ್ರು ಇಲ್ಲೇ ಇದಾರ, ಖುಷಿ ಆಗತ್ತೆ ರೀ. ಓಕೆ ಅಮ್ಮ, ನಿಮ್ಮ ಶ್ರಮದ ಫಲ ಇದು. ಇವತ್ತೇನು ಇವ್ರು ಮಾಡಿದ್ದಾರೆ, ನೀವು ಅವತ್ತು ಇವ್ರನ್ನ ಕಣ್ಣಿಟ್ಟು ನೋಡಲಿಲ್ಲ ಅಂದರೆ, ಇವ್ರನ್ನ ಕಾಪಾಡಲಿಲ್ಲ ಅಂದರೆ ಪಾಪ ಅದ್ರದ್ದು ನೋಡಿ ನಿಮ್ಮ ಮಗ ನೋಡಿ, ಅವ್ರ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ನಮ್ ಜವಾಬ್ದಾರಿ ರೀ ಅದು. ಹುಟ್ಟಿದ ಮೇಲೆ ಬಿಟ್ಟು ಹೋಗಕ್ಕಂತೂ ಆಗಲ್ಲ, ಸಾಕ್ಲೇಬೇಕು ಹೋದಿಲ್ರಿ ನಾವು. ಹೆಂಗಾರಾಗ್ಲಿ ಒಟ್ಟು ಒಂದೊತ್ತು ಗಂಜಿಯರ್ ಹಾಕಿ ಸಾಕ್ಬೇಕು ಹೋದಿಲ್ರಿ. ಬಿಟ್ಟು ಹೋಗಕ್ ಆಗ್ತೈತೇನ್ರಿ? ಆಗಲ್ಲ. ಯಾವ್ದಮ್ಮ ತವ್ರ ಮನೆ ನಿಮ್ದು? ಹುಬ್ಳಿ. ಎಷ್ಟು ಜನ ನೀವು ತಂದೆ ತಾಯಿಗೆ ಮಕ್ಕಳು? 6 ಜನ ರೀ. 3 ಹಂತಂಬ್ರು 3 ಅಕ್ಕ ತಂಗಿಯರು. 6 ಜನ. ದೊಡ್ಡ ಕುಟುಂಬ ನಿಮ್ದು ಐತ್ರಿ. ನಾವು ಯಾರ ಮನೆಗೆ ಹೋಗಲ್ಲ, ನಾವು ಅಷ್ಟಕ್ಕಷ್ಟ ಒಟ್ಟ ಏನ್ರ ಫಂಕ್ಷನ್ ಇದ್ರಷ್ಟೇ. ಅಲ್ಲ, ಈಗಂತೂ ಮೊದಲು ನಿಮ್ಮ ಮದುವೆ ಮಾಡಿಕೊಟ್ಟಾಗ ಅದೆಲ್ಲ ನಿಮ್ಮ ತಂದೆ ತಾಯಿ ಏನ್ ಮಾಡೋರು? ಅವ್ರು ನಮ್ಮ ತಂದೆಯವ್ರು ಬಾಂಡೆ ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ರು, ಬಾಂಡೆದ ಅಂಗಡಿ ಕೆಲಸ ಮಾಡ್ತಿದ್ರು. ನಮ್ಮ ಅಮ್ಮಾರ್ ಮನ್ಯಾಗ ಇರ್ತಿದ್ರು. ಅಷ್ಟರಲ್ಲೇ ನಿಮ್ ಜೀವನ ನಡೀತಿತ್ತು. ನೋಡ್ತಿದ್ರು, ನಮ್ಮ ತಂದೆಯವ್ರು ಬಂದು ನೋಡ್ತಿದ್ರಿ. ವಾರಕ್ಕೊಮ್ಮೆ ಬಂದು ನಮ್ಮ ತಂದೆ ನೋಡ್ ಹೋಗ್ತಿದ್ರು, ಬರ್ತಿದ್ರು ನಮ್ಮ ತಂದೆ. ಅಲ್ಲಮ್ಮ, ಈ ಜೀವನದಲ್ಲಿ ಕೊಟ್ಟ ಮನೆಗೆ ಕುಲಕ್ಕೆ ಹೊರಗ ಅಂತಾರೆ ಹೆಣ್ಣನ್ನ. ಬಟ್ ನೀವು ಮದುವೆ ಮಾಡ್ಕೊಂಡ ನಂತರ ಏನೇನೋ ಕಷ್ಟ ಸುಖಗಳು ಬಂತು, ಎಲ್ಲವನ್ನು ಎದುರಿಸಿ ಬೆದರಿಸಿ ನಿಂತಿದ್ದೀರಿ ಅಲ್ಲ. ಅದೇ ದೇವ್ರು ಧೈರ್ಯ ಕೊಡ್ತಾರಲ್ರಿ. ಮತ್ತೆ ಸಣ್ಣ ಕಾರಣಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾರೆ, ಡೈವರ್ಸ್ಗಳಾಗುತ್ತೆ. ಈಗಿನ ಕಾಲ ಹಂಗೈತಲ್ರಿ, ನಮ್ ಕಾಲಕ್ಕೆ ಎಲ್ಲಿತ್ರಿ? ಈಗ ಈಗಿನ ಕಾಲಕ್ಕೆ ಹಂಗೈತ್ರಿ ಎಲ್ಲ. ಸರದ್ ನಿಂದ್ರ ಅಂದ್ರೆ ಹೋಗ್ತಾರ್ರಿ. ಸರದ್ ನಿಂದ್ರ ಅಂದ್ರೆ ಜಗಳ ಹೋಗ್ತಾರ. ಅವಾಗ ನಮ್ದ್ರಾಗ ಎಲ್ಲಿತ್ರಿ? ಮನೆ ನಿಮ್ದು ಹಣೆ ಬರವ ಕೊಟ್ಟಿದ್ ಮನ್ಯಾಗ ಹೆಂಗಾರಾಗ್ಲಿ ಅಲ್ಲೇ ಇರು ಅಂತಿದ್ರು. ನಾವು ಅದೇ ಧೈರ್ಯದ ಮೇಲೆ ಇದ್ದೀವ್ರಿ. ಈಗೇನ್ರಿ ಮಕ್ಳು ದೊಡ್ಡ, ಅದು ಹೇಗೇನ್ ಚಿಂತೆ ಇಲ್ರಿ. ಈಗೇನ್ ಚಿಂತೆ ಇಲ್ಲ ಬಿಡ್ರಿ. ನೋಡಿ, ಅಂದ್ರೆ ಈ ಒಳ್ಳೆ ಗಳಿಗೆಗೋಸ್ಕರ ನೀವು ಎಷ್ಟು ಕಾದಿದ್ದೀರಿ ಅಂತ. ಕಾದಿದೇವ್ರಿ ಅಲ್ಲ, ದಿನ ಬರ್ಬೇಕನ್ನೋದು ಬಹಳ ದಿನಗಳಿಂದ ಕಾದಿದೇವಿ. ನನ್ನ ಮಕ್ಕಳು ಹಿಂಗಾಗ್ಲಿ, ಒಂದ್ ದೊಡ್ಡ ಹೋಟ್ಲ್ ಆಗ್ಲಿ, ಬರೇ ಮಂದಿ ಮನೆ ಮುಸುರಿ ತೊಳೆಯೋದಾಯ್ತು. ನಂದು ಈಗ ನೋಡಿ, ನೀವೇ 100 ಜನಕ್ಕೆ ಅನ್ನ ಹಾಕ್ತಿರಿ. ನಿಮ್ಮ ಮನೆಯಲ್ಲಿ 4 ಜನ ಕೆಲಸಗಾರರು ಬಂದು ಇವತ್ತು ಕೆಲಸ ಮಾಡ್ತಾರೆ. ಅದ್ರದ್ದು ಎಷ್ಟು ಖುಷಿ ಇದೆ ನಿಮ್ಗೆ? ಬಹಳ ಖುಷಿ ಇದೆ ರೀ, ಬಹಳ ಖುಷಿ ಇದೆ. ಹಿಂಗೆ ನಮ್ಮ ಮನೆ ಬೆಳಿಬೇಕು ಅನ್ನೋದು ನಂದು ಆಸೆ. ನನಗೆ ಒಂದು 13-14 ವಯಸ್ಸುವರೆಗೂ ಇವ್ರು ಬಟ್ಟೆ ಕೊಡ್ತಿದ್ರು ನಮಗೆಲ್ಲ. ಈಗ ಚಿಕ್ಕವನಿದ್ದಾಗ ಬೇರೆಯವ್ರಿಗೆ ಆಸೆ ಇರುತ್ತೆ, ನೀಗೇನಪ್ಪ ದೊಡ್ಡವನಾದ್ಮೇಲೆ ಆಸೆ ಅಂತ. ನನಗೆ ದೊಡ್ಡವನಾದ್ಮೇಲೆ ಏನು ಆಸೆ ಅಂದರೆ ಹೊಟ್ಟೆ ತುಂಬ ಮಟನ್ ಊಟ ಮಾಡಬೇಕು ಅಂತ. ಇವತ್ತು ನೋಡಿ, ಆ ಭಗವಂತ ನೋಡಿ
ನಮಗೆ ಹೋಟ್ಲು ಸತ್ಯ ಕೊಟ್ಟಿದ್ದಾನೆ, ಭಗವಂತ ಮಾಡಿಸಿದ್ದಾನೆ, ನಾವು ಮಾಡಿವ ಅಂತ ಹೇಳಲ್ಲ, ಎಲ್ಲ ಭಗವಂತ ಮಾಡಿಸಿದ್ದಾನೆ. ಇವತ್ತು ಅದೇ ಕೈ 4 ಜನಕ್ಕೆ ಅನ್ನ ಹಾಕ್ತಾ ಇದೆ. ಹೌದು, ಖಂಡಿತ ಭಾಳ ಖುಷಿ ಇದೆ ನನಗೆ ಇವತ್ತು, ಭಾಳ ಖುಷಿ ಇದೆ. ಅವತ್ತು ಎಷ್ಟು ಜನ ನನಗೆ ಅವಮಾನ ಮಾಡಿದ್ರು, ಯಾರು ನಮ್ಮ ಮನೆಗೆ ಬರ್ತಿದ್ದಿಲ್ಲ ಸರ್, ಯಾರು ಊಟಕ್ಕೆ ಕರೀತಿದ್ದಿಲ್ಲ ಸರ್, ಯಾರು ಕರೀತಿದ್ದಿಲ್ಲ. ಇವತ್ತು ಕುಮಾರ್ ಬಾರಪ್ಪ ಅಂತಾರೆ. ಅದು ಅವ್ರ ತಪ್ಪಂತ ನಾನು ಹೇಳಕ್ ಇಷ್ಟಪಡಲ್ಲ. ನಾವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿದ್ರೆ ನನ್ನ ಜೊತೆಗಿದ್ದವ್ರು ಚೆನ್ನಾಗಿರ್ತಾರೆ. ಪ್ರಾಮಾಣಿಕವಾಗಿ ದುಡಿಬೇಕು, ಕಷ್ಟಪಡ್ಬೇಕು, ಹಾರ್ಡ್ ವರ್ಕ್ ಪಡ್ಬೇಕು. ಕಷ್ಟಪಟ್ಟರೆ ಭಗವಂತ ಪ್ರತಿಫಲ ಖಂಡಿತ ಕೊಡ್ತಾನೆ. ಹೇಳಿ, ನಿಮ್ಮ ತಾಯಿ ಕೆಲ್ಸಕ್ಕೆ ಹೋಗ್ತಿದ್ರು ಅಂತ ಹೇಳಿದ್ರಿ, ಅಲ್ಲಿಂದ ಹೋಟ್ಲ್ ಮಾಡಿದ್ವಿ ಅಂತೀರಿ. ಈ ಮಧ್ಯೆ ಏನೇನಾಯ್ತು ಸರ್? ನಾನು ಕೆಲ್ಸಕ್ಕೆ ಹೋಗ್ತಾ ಚಾಲು ಮಾಡಿದೆ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಸುಮ್ಮನೆ ಕೆಲ್ಸಕ್ಕೆ ಹೋಗೋದು. ಪೇಮೆಂಟ್ ಯಾರು ಹೆಚ್ಚಿಗೆ ಕೊಡ್ತಾರೆ ಹೋದ್ರೆ ಕೆಲ್ಸಕ್ಕೆ ಹೋಗ್ತಾ ಗೋಬಿ ಅಂಗಡಿಗೆ ಕೆಲ್ಸಕ್ಕೆ ಹೋದೆ ನಾನು. ಅಲ್ಲಿ ಹೋದೆ, ಅಲ್ಲಿಂದ ಯಾರೋ ಒಬ್ರು ಇಲ್ಲಿ ಜಾಗ ಐತಿ ನೀನು ಮಾಡು ಅಂತಂದು. ಅಲ್ಲಿ ಏನಾಯ್ತು, ನನಗೆ ಸಾಸ್ ಮಾಡಕ್ ಬರ್ತಿದ್ದಿಲ್ಲ. ಟೊಮೆಟೊ ಸಾಸ್ ಮಾಡ್ತಿದ್ದೆ, ಮಸಾಲ ಸಾಸ್ ಮಾಡಕ್ ಬರ್ತಿದ್ದಿಲ್ಲ. ನಮ್ಮ ದೊಡ್ಡಪ್ಪರ ಮಕ್ಕಳು ಮುಂಚೆನೆ ಆ ಫೀಲ್ಡಲ್ಲಿ ಇದ್ದಿದ್ದಕ್ಕೆ ನಾನು ಮತ್ತೆ ಅವ್ರ ಜೊತೆಗೆ ಸೇರಿ ಪಾರ್ಟ್ನರ್ ಮಾಡಿದ್ವಿ ಸರ್ 2015ರಲ್ಲಿ. ಇಲ್ಲಿಂದ ಒಂದು 4 kg ಇದೆ, ಅಲ್ಲಿ ಮಾಡಿದ್ವಿ. ಗೋಬಿ ಅಂಗಡಿ ಮಾಡಿದ್ವಿ, ಪಾರ್ಟ್ನರ್ ಮಾಡಿದ್ವಿ. ಅಲ್ಲಿ ಮತ್ತೆ ಏನೋ ಒಂದು ಸಮಸ್ಯೆ ಆಯಿತು, ಮತ್ತೆ ಭಾಳ ಅಡೆತಡೆಗಳು ಅವು ಅದು. ಮತ್ತು ಪಾರ್ಟ್ನರ್ಶಿಪ್ ಬಿಟ್ಟು ನಾನು ಮಾಡಿದೆ. ಅಷ್ಟೊತ್ತಿಗೆ ಲಾಕ್ಡೌನ್ ಆಯಿತು 2020ರಲ್ಲಿ. ಲಾಕ್ಡೌನ್ ಆಯಿತು, ಮೈ ತುಂಬ ಸಾಲ ಆಗೋಯ್ತು. 2 ವರ್ಷ ಸುಮ್ಮನೆ ಕೂತ್ಕೊಂಡೆ. ಖರ್ಚುಗಳು, ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ರೀತಿ ಖರ್ಚಿರುತ್ತೆ ಸರ್. ಅಲ್ಲಿ 5,80,000 ರೂಪಾಯಿ ಅವತ್ತೇ ಆ ಟೈಮ್ನಲ್ಲಿ ಖರ್ಚಾಗ್ಬಿಡ್ತು. 2019ರಲ್ಲಿ 5,80,000 ರೂಪಾಯಿ ಸಾಲ ಮಾಡಿದ್ದೆ ಸರ್ ನಾನು. ಹೋಟೆಲ್ ಗೋಬಿ ಅಂಗಡಿ ಇತ್ತು. ಗೋಬಿ ಅಂಗಡಿ ಮೇಲೆ ಅಷ್ಟು ಲಕ್ಷಾಂತರ ಸಾಲ ಆಗುವಂಥದ್ದು ಏನು ಮಾಡಿದ್ರು? ತಿಂಗಳ 3,000 ರೂಪಾಯಿ ಬಾಡಿಗೆ ಕಟ್ಬೇಕು ಸರ್. ತಿಂಗಳ 3,000 ಬಾಡಿಗೆ ಕಟ್ಟಬೇಕು. ಕಟ್ಟಬೇಕು. ಅದೇ ಜಸ್ಟ್ ಅವಾಗ ಮನೆ ಅದು ತಗೊಂಡಿದ್ವಿ, ಮನೆ ಹಿಡಿದಿದ್ವಿ ಬಾಡಿಗೆಗೆ. ಅಡ್ವಾನ್ಸು ಅದು ಇದು ನಾವು ಕೂತ್ಕೊಂಡು ಬಾಡಿಗೆ ಖರ್ಚು. ಈಗ ನಿಮ್ಮ ಹತ್ರ 2% ಹಂಗೆ ತರೋದ, ನಿಮಗೆ ಕೊಡೋಕೆ ಇನ್ನೊಬ್ರಿಗೆ ತರೋದು. ಸರ್ ನಾನು ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ವಾರಕ್ಕೆ 10% ಕೊಟ್ಟಿದ್ದೀನಿ ನಾನು. 10,000 ರೂಪಾಯಿಗೆ 1,000 ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ ವಾರಕ್ಕೆ. ಅಂದ್ರೆ 40% ಕಟ್ಟಿದ್ದೀನಿ. ಈ ಥರನೇ ನಿಮಗೆ ಕೊಡ್ಬೇಕಲ್ಲ, ಅವ್ರಿಗೆ ಕೊಡ್ಬೇಕು, ನಿಮಗೆ ಕೊಡ್ಬೇಕು. ಈ ಥರ ಮಾಡ್ಕೊಂತ ಈ ಥರ ಮಾಡ್ಕೊಂತ ಭಾಳ ಬಡ್ಡಿ 5,80,000 ಆಗ್ಬಿಡ್ತು. ಮತ್ತೆ ಏನಾದ್ರು ಮಾಡಲೇಬೇಕು, ಬಿಡಬಾರ್ದು. ಭಾಳ ಜನ ಟೀಕೆ ಮಾಡಿಬಿಟ್ರು, ಕುಮಾರಿಂದ ಏನಾಗೋದಿಲ್ಲ ಅಂತ. ಮನೇಲಿ ಬಡ್ತಾನ, ನಾನೇ ದೊಡ್ಡ ಮಗ, ನಮ್ಮ ತಂದೆಯವರು ಅಷ್ಟೇ. ನಮ್ಮ ತಮ್ಮಂದರೆಲ್ಲ ಭಾಳ ಚಿಕ್ಕವರಲ್ಲ, ನನ್ನಿಂದ ನಾನೇ ದೊಡ್ಡವನು. ಏನೋ ಮಾಡಲೇಬೇಕು ಅಂತ. ಮತ್ತೆ ಅದೇ ಲಾಕ್ಡೌನ್ ಆಯ್ತು. ಆ ಟೈಮಿಗೆ ಕರೆಕ್ಟಾಗಿ ಫಸ್ಟ್ ಲಾಕ್ಡೌನ್ ಆಗ್ಬಿಡ್ತು. ಇಲ್ಲ, ಏನೋ ಮಾಡ್ಬೇಕಂತ ಅಂಗಡಿ ಹುಡುಕ್ತಿದ್ದೆ. ಇನ್ವೆಸ್ಟ್ಮೆಂಟ್ 1 ರೂಪಾಯಿ ಇಲ್ಲ, 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾರು ಕೊಡೋರಿಲ್ಲ, ನಂಬಿಕೆ ಇಲ್ಲ ನನ್ನ ಮೇಲೆ. ಹೋಗ್ಬೇಕು ಅಂತ ಈ ಜಾಗ ಸಿಕ್ತು. ಎದುರುಗಡೆ ಇಲ್ಲಿ ನಾಗಣ್ಣ ಅಂತ ಅದಾರೆ ಸರ್, ಬೀಡಾ ಅಂಗಡಿಯವರು. ಎದುರುಗಡೆ ನಾಗರಾಜ್ ಕಾಟುವೆ ಅಂತ. ನಾನು ಅಲ್ಲಿ ಬೀಡಾ ತಿಂತಿದ್ದೆ. ಅವಾಗ ಹೇಳಿದ್, ನನಗೆ ಈಗ 24 ವಯಸ್ಸು, ಏನು ಮಾಡ್ಬೇಕು ಏನಿಲ್ಲ ಗೊತ್ತಾಗ್ತಿಲ್ಲ ಅಂತ ನಾನು ಹಿಂಗೆ ಕುತ್ಕೊಂಡು ನಮ್ಮ ಸ್ನೇಹಿತಿಗೆ ಹೇಳುವಾಗ ಅವ್ನು ಹೇಳ್ದ, ಎದುರುಗಡೆ ಅಂಗಡಿಗಳು ಖಾಲಿ ಇರ್ಬೋದು, ಕೇಳಕ್ಕೆ ಹೋಗ್ರಿ ಅಂತ. ಅವ್ರು ಕೇಳಕ್ಕೆ ಬಂದಾಗ ಅಲ್ಲಿಂದ ನಮ್ಮ ಜರ್ನಿ ಚಾಲೋತು. ಅಲ್ಲಿಂದ ಒಬ್ಬರು ನಮ್ಮ ಇನ್ವೆಸ್ಟ್ಮೆಂಟವರು ಮಾಡಿದರು, ಇಷ್ಟಂತ ಇನ್ವೆಸ್ಟ್ಮೆಂಟ್ ಮಾಡಿದರು. ಅವ್ರ ಜೊತೆಗೆ ಮತ್ತೆ ಪಾರ್ಟ್ನರ್ ಆಯ್ತು. ಮತ್ತೆ 37 ತಿಂಗಳ ಪಾರ್ಟ್ನರ್ ಮಾಡಿ ಈಗ ನಾನು 1.5 ವರ್ಷ ಆಯ್ತು ಸರ್, ನಾನು ಓನ್ ಮಾಡ್ಕೊಂಡಿದ್ದೀನಿ ಸರ್. ಅಲ್ಲಿಂದ ಹಂಗೆ ಜರ್ನಿ ಬರ್ತಿದೆ. ಇವತ್ತು ಆ ಭಗವಂತ ಹಂತವಾಗಿ ಚೆನ್ನಾಗಿಟ್ಟಿದ್ದಾನೆ ಸರ್ ಭಗವಂತ. ಮೇನ್ ನಮಗೆ ಆರೋಗ್ಯ, 3 ಹೊತ್ತು ಊಟ, ಅದೇ ಭಾಳ ಇಂಪಾರ್ಟೆಂಟು. ಮಲ್ಲಿಗೆ ಜರ್ನಿಗೆ ಚಾಲು ಆಗಿದೆ ಸರ್. ಈ ಜರ್ನಿಯಲ್ಲಿ ಭಾಳ ಅಪ್ ಟು ಡೌನ್, ಭಾಳ ದೊಡ್ಡ ಜರ್ನಿ ಇದೆ ಸರ್. ಒಂದು ಭಾಳ ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೋಡಿ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಈ ಏನು ಸಣ್ಣ ಪುಟ್ಟ ಹೋಟ್ಲ್ ಮಾಡಿದ್ದಾರೆ, ಏನಾದರೂ ಸಮಸ್ಯೆ ಬಂದರೆ ದಿಢೀರ್ನೆ ಹೋಗೋದು ಯಾರೋ ಫೈನಾನ್ಸಿಯರ್ ಹತ್ರ. ಹೌದು, ನಾವು ಏನೋ ಸಮಸ್ಯೆ ಬಂದಿದೆ 10,000 ಕೊಡ್ರಿ ಅಂತ ಹೋಗ್ತೀವಿ. ಆ 10,000 ಅದು ಬೆಳ್ಕೊಂಡು ಹೋಗಿ ಡೈಲಿ ಬಿಸ್ನೆಸ್ ಆಗುವಂಥದ್ದನ್ನು ಎಲ್ಲ ಅಲ್ಲೇ ಕಟ್ಟಿಬಿಡ್ತೀವಿ. ಖಂಡಿತ. ಮರುದಿವಸ ಮತ್ತೆ ಏನಿಲ್ಲ, ಮತ್ತೆ ಸಾಲ ತರಬೇಕು, ಅಂಗಡಿ ಶುರು ಆಗಬೇಕು. ಈ ಥರನೇ ಮಾಡ್ಕೊಂಡೆ ನಾನು 5,80,000 ರೂಪಾಯಿ 2019ರಲ್ಲೇ ಸಾಲ ಮಾಡ್ಕೊಂಡಿರೋದು. ನಿಮಗೆ ಕೊಡೋಕೆ ಅವ್ರಿಗೆ ಇಸ್ಕೊಂಡೆ, ಅವ್ರಿಗೆ ಕೊಡೋಕೆ ನಿಮ್ಗೆ ಇಸ್ಕೊಂಡು ಗುಡ್ಡ ಮಾಡ್ಕೊಂಬಿಟ್ಟೆ ಸರ್. ಈಗ ಇಸ್ಕೊಂಡವ್ರಿಗೆ ಕೊಡಲೇಬೇಕು. ನಾವು ಇಸ್ಕೊಂಡಿದ್ಮೇಲೆ ಅವ್ರು ಎಷ್ಟು ಪರ್ಸೆಂಟ್ ಆಗಲಿ, ಅದು ಸೆಕೆಂಡ್ರಿ ಸರ್. ನಾವು ಕರೆಕ್ಟಾಗಿ ಅಲ್ಲ, ಈಗ ನಮ್ಗೆ ಬೇಕಂತ ನಾವು ಹೋದಾಗ ಅದು ಎಷ್ಟು ಪರ್ಸೆಂಟ್ ಆದರೂ ಆಗಬಹುದು. ಹೌದು, ಈಗ ಕೊಟ್ಟವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರ್. ಇಲ್ಲ, ಇಷ್ಟು ಜರ್ನಿಯಲ್ಲಿ ನೀವು ಪಾಠ ಕಲ್ತಿದ್ದೇನು ಸರ್? ಪಾಠ ಕಲ್ತಿದ್ದೇನೆಂದ್ರೆ, ಮೊದಲೇ ಮಾತು ಸಾಲ ಮಾಡಬಾರ್ದು ಸರ್. ಸಾಲ ಮಾಡಬಾರ್ದು, ಇರೋದ್ರಲ್ಲೇ ಚೌಕಟ್ಟಲ್ಲೇ ಇರಬೇಕು ಅಂತ ಅನಿಸುತ್ತೆ. ರಾತ್ರಿ ನಿದ್ದೆ ಬೀಳೋದಿಲ್ಲ. ಎಷ್ಟೋ ಟೈಮು ನನಗೆ ಕಣ್ಣೀರು ಬಂದುಬಿಟ್ಟಿದೆ. ಈಗ ಬೆಳಗ್ಗೆ ಆದರೆ ಬಡ್ಡಿ ಕಟ್ಬೇಕಲ್ಲಪ್ಪ, ಇಲ್ಲಿ ದುಡಿಮೆ ಎಷ್ಟಾಗುತ್ತೆ ಏನೋ. ಬೆಳಗ್ಗೆ ಆದರೆ ಬಡ್ಡಿ ಕಟ್ಬೇಕಲ್ಲ, ಅದು ನಂಬೋದು ಹಾರ್ಡ್ ವರ್ಕು, ಅದು ದೇವ್ರ ಮಾತ್ರ. ನನ್ನ ತಾಯಿ ಆಶೀರ್ವಾದ. ನಮ್ಮ ತಮ್ಮ ಇವತ್ತು ನೋಡಿ, ನಮ್ಮ ತಮ್ಮ ಅವ್ನು ಟ್ಯಾಟೋ ಹಾಕೊಂಡಿದ್ದೀನಿ ಸರ್ ನಾನು. ತಮ್ಮಂದ? ಹಾಂ ಸರ್. ಅವನು ನನ್ನ ತಮ್ಮ ಅಲ್ಲ, ನನ್ನ ತಂದೆ ಸರ್. ಅವನು ನನ್ನ ತಮ್ಮ ಅಲ್ಲ, ನನ್ನ ತಂದೆ. ಏನು ಸರ್? ಹೌದು ಸರ್. ನಾವು ಇನ್ನೊಬ್ರದ್ದು ಯಾರ್ದೋ ಹಾಕೋಣದು, ಇವ್ರದ್ದು ಹಾಕೋಣದು ಅಭಿಮಾನ ಅಲ್ಲ. ನಿಜವಾದ ಅಭಿಮಾನ ನಮ್ಮ ತಮ್ಮ. ನನಗೆ ಗಲೆ ಮೇಲೆ ಕುಂದಿಸ್ತಾನೆ, ಅವನು ಅಲ್ಲಿ ಒಲೆ ಮೇಲೆ ನಿಲ್ತಾನೆ. ಓಕೆ.
ಏನು ಹೇಳಿ, ನಾನು ದುಡ್ಡನ್ನು ನೋಡ್ತೀನಿ, ಅವನಲ್ಲಿ ಕಷ್ಟಪಟ್ಟು ಒಲೆ ಮೇಲೆ ನಿಂತು ನೋಡಿ ಹೊಗೆ ಇಲ್ಲಿವರೆಗೂ ಬರ್ತಿದೆ. ಕಷ್ಟಪಡೋರು ಯಾರು ಸರ್? ಅವ್ನು ಕಷ್ಟಪಡ್ತಾನಂತಲ್ಲ, 1 ರೂಪಾಯಿ ಇಸ್ಕೊಳೋದಿಲ್ಲ ಸರ್, ಒಂದೇ 1 ರೂಪಾಯಿ ಇಸ್ಕೊಳೋದಿಲ್ಲ. ಮೇನ್ ಮನೆ ಆ ಥರ ಇವಾಗ ಈ ಇದರಲ್ಲಿ ಯಾರು ಮಾಡ್ತಾರೆ ಸರ್? ಅದರಲ್ಲಿ ನಮ್ಮ ಸಾಜು ಹೋಟ್ಲಲ್ಲಿ ಹೊರಗಡೆಯಿಂದ ಭಟ್ರಿಗೆ ಕರ್ಕೊಂಬರಲ್ಲ ನಾವು, ಮೊದಲೇ ಮಾತು. ನಮ್ಮಲ್ಲೇ ಭಟ್ರು. ಓಕೆ. ಹಾಂ ಸರ್. ಮನೆಯವರೇ ಹಂಗಾರೆ ಎಲ್ಲ? ಹೌದು ಸರ್. ಅಮ್ಮ, ನೀವು, ನಾನು, ನಮ್ಮಮ್ಮ, ನಾನು, ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಾವು 3 ಜನ, ಇಬ್ಬರು ಅಣ್ಣ ತಮ್ಮ. ಟೋಟಲ್ 3 ಜನ ಅಲ್ಲ, 3 ಜನ ಇಲ್ಲೇ ಟೋಟಲ್ 5 ಜನ ಇರ್ತೀವಿ ಸರ್ ನಾವು. ಓಕೆ. ಏನು ನಿಮ್ಮ ಅಣ್ಣವ್ರು ನಿಮ್ಮ ಟ್ಯಾಟೋ ಕೈಗೆ ಹಾಕ್ಸ್ಕೊಂಬಿಟ್ಟವ್ರೆ? ಅವ್ರ ಪ್ರೀತಿ ವಿಶ್ವಾಸ. ಪ್ರೀತಿ ವಿಶ್ವಾಸ. ನಾನು ಇಲ್ಲಿವರೆಗೆ ಅಣ್ಣ ತಮ್ಮವ್ರು ನೋಡಿದ್ದೀನಿ, ಹಾಂ ಸರ್. ಇಂಥ ಅಣ್ಣ ತಮ್ಮಂದಿರ ನೋಡಿಲ್ಲಪ್ಪ. ಏನು ಹೇಳ್ತೀರಿ? ಅವ್ರ ವಿಶ್ವಾಸ. ಹಾಂ. ನಮ್ಮ ಅಣ್ಣ ನಮ್ಮ ಅಪ್ಪನ ಥರ ನಮ್ಮ ಅಪ್ಪನ ಸ್ಥಾನದಲ್ಲಿದ್ದಾರೆ ಸರ್. ನಿಜವಾಗ್ಲೂ ಅವನಿಗೆ ನಾನು ನನಗೆ ತಮ್ಮನಾಗಿ, ಫ್ರೆಂಡ್ ಆಗಿ, ತಂದೆಯಾಗಿ ಸಪೋರ್ಟ್ ಮಾಡಿದ್ದಾರೆ. ನಾನು ಕುತ್ಕೊಳ್ಳೋದಲ್ಲಿ ಹೊರಗಡೆ ಗಲೆ ಮೇಲೆ, ಅವನ ಇರೋದಲ್ಲಿ ಕಿಚನ್ ಅಲ್ಲಿ. ನಿಜವಾದ ಪೌಂಡಿಷನ್ ಅಂದ್ರೆ ಅವನೇ. ಈ ಒಂದು ಮನೆಗೆ ಪೌಂಡಿಷನ್ ಬೇಕಂತಾರಲ್ಲ, ಈ ಹೋಟ್ಲಿಗೆ ಪೌಂಡಿಷನ್ ಚೇತಂಕಿರೋದು. ಏನು ಅಣ್ಣ ಅಂದ್ರೆ ಅಷ್ಟು ಪ್ರೀತಿನ ನಿಮ್ಗೆ? ಬಹಳ ಪ್ರೀತಿ ನನಗೆಲ್ಲ. ತಮ್ಮ ಅಂದ್ರೆ ಬಹಳ ಪ್ರೀತಿ. ಅದು ತೋರ್ಸ್ಕೋಬೇಕಂತ ಏನಿಲ್ಲ, ಬಹಳ ಪ್ರೀತಿ. ಓಕೆ. ನಾನು ಇಲ್ಲಿವರೆಗೆ ಅಪರೂಪದ ಅಣ್ಣ ತಮ್ಮ ನಾನು ನಿಮ್ಮನ್ನು ನೋಡಿದ್ದೆ. ಖಂಡಿತ ಅದೆಲ್ಲ ನಮ್ಮ ತಾಯಿ ಸರ್. ಹರಿಹರದಲ್ಲಿ ಸುಮಾರು ಸೌದಿ ಹೋಟ್ಲ್ಗಳು ನಮ್ಗೆ ಕಂಡು ಬರುತ್ತೆ. ನಿಮ್ಮ ಹೋಟ್ಲಿಗೆ ಯಾಕೆ ಬರ್ಬೇಕು ಸರ್? ಯಾಕೆ ಬರ್ಬೇಕು ಅಂದರೆ ವಿಶೇಷವಾಗಿ ಟೇಸ್ಟು, ಕ್ಲೀನು, ಆಮೇಲೆ ಕುತ್ಕೊಳ್ಳೋಕ್ಕೆ ಇಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಕಂಫರ್ಟ್ಸ್ ಇದೆ. ನೀವು ಕಸ್ಟಮರಿಗೆ ಕೇಳ್ಬೋದು, ಇಲ್ಲಿ ಎದುರುಗಡೆ ನಮ್ಮ ಮಂಜಾಣ ಅಂತ ಆದರೆ ಕೇಳಿ ನೋಡಿ. ಇಲ್ಲಿ ಓಪನ್ ಆಗಿ 4 ಜನ ಕೂತ್ಕೋಬೋದು ಓಪನ್ ಆಗಿ ಊಟಕ್ಕೆ. ಒಳಗಡೆ ಬಂದರೆ ಫ್ಯಾಮಿಲಿ ಸಪ್ರೇಟಾಗಿ, ಹರಿಹರದಲ್ಲಿ ಫ್ಯಾಮಿಲಿ ಯಾರು ಮಾಡಿಲ್ಲ ಸರ್. ಈ ರೂಮಿಗೆ ನಾವು 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಈ ರೂಮಿಗೆ ಸೋಫಾ ಸೆಟ್ ಟೈಟಲ್ ನೋಡ್ತಾ ಮಾತಾಡೋಣ. ಫ್ಯಾಮಿಲಿ ಕೂತ್ಕೊಳ್ಳೋಕ್ಕೂ ಜಾಗ, ವಿಶೇಷವಾಗಿ ಫ್ಯಾಮಿಲಿ. ಹರಿಹರದಲ್ಲಿ ಸಾಜು ಹೋಟೆಲ್ ಫ್ಯಾಮಿಲಿನೇ ಇಲ್ಲ ಇವತ್ತವರೆಗೂ ಇಲ್ಲ. ಓಕೆ. ನೀವು ಇದನ್ನ ಮಾಡಿದಿರಿ? ಹೌದು ನೋಡಿ. ಎಲ್ಲ ಸೋಫಾ ಸೆಟ್ಟು ಸರ್. ಓಕೆ. AC ಸರ್. AC. ಓಕೆ. AC ಬೇಡ ಅಂದ್ರೆ ಫ್ಯಾನ್ ಸರ್. ನೋಡಿ ಈ ಥರ ಎಲ್ಲ ಒಂದೊಂದು ಗ್ರೀನ್ ನೋಡಿ ಸರ್. ಇಲ್ಲೊಂಥರ ಒಬ್ಬೊಬ್ರು ಬರ್ತಡೇ ಇದ್ರೆ ಅವರೇ ಬಂದು ಸ್ಟಿಕ್ಕರ್ ಇಸ್ಕೊಂಡು ಬರ್ತಡೇ ಮಾಡಿ ಊಟ ಮಾಡಿ ಸಂತೋಷವಾಗಿ ಖುಷಿಯಾಗಿ ಹೋಗ್ತಾರೆ. ಅವ್ರ ಖುಷಿನೇ ನಮ್ಮ ಖುಷಿ. ಇವತ್ತು ನಾವು ಎಷ್ಟೋ 1 ಕೋಟಿ ರೂಪಾಯಿ ಬಂಡವಾಳ ಹಾಕ್ಲಿ, ಕರೆಕ್ಟಾಗಿ ಕಂಫರ್ಟ್ ಇದ್ದಿದ್ದಿಲ್ಲ ಅಂದ್ರೆ ಆ ಕಸ್ಟಮರಿಗೆ ವೇಸ್ಟ್ ಅದು ಕೊಟ್ಟು. ಮೇನ್ ಕಸ್ಟಮರ್ ಖುಷಿ ಪಡ್ಬೇಕು. ಮೇನ್ ಖುಷಿ ನೋಡಿ ಸರ್. ಫ್ಯಾಮಿಲಿ ಬಂದ್ರು, ಫ್ಯಾಮಿಲಿ ಬರ್ತಾ ಇರ್ತಾರೆ ಸರ್. ಸರ್ ನಮಸ್ಕಾರ. ಅವ್ರ ಬದುಕಿನ ಬುತ್ತಿ ಅಂತ ಚಾನಲ್ ಅವರು. ನಮಸ್ತೆ. ನಾವು ಕೂಡ ಯೂಟ್ಯೂಬ್ ನೋಡ್ಕೊಂಡೇ ಬಂದಿರೋ. ಹೌದಾ? ಓಕೆ ಸರ್. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಈ ಥರ ಎಲ್ಲ ಫ್ಯಾಮಿಲಿ ಕಂಫರ್ಟ್ ಆಗಿ ಅವರಿಗೆ. ಇಲ್ಲಿ ಸಾಜು ಹೋಟ್ಲಲ್ಲಿ ಫ್ಯಾಮಿಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಒಂದು ಮೈಂಡಲ್ಲಿ ಸೆಟಲ್. ಇಲ್ಲಿ ಈ ಥರ ಇಲ್ಲ ಸರ್, ಓನ್ಲಿ ಫ್ಯಾಮಿಲಿ ಸರ್. ಫ್ಯಾಮಿಲಿ ಬಿಟ್ಟರೆ ಕುಂದ್ರಿಸೋದಿಲ್ಲ ಸರ್. ಸೂಪರ್. ಅದೇ ನನ್ನ ಮೇನ್ ಕಾನ್ಸೆಪ್ಟು. ಎಲ್ಲ ನಾನು ಈ ಭಾಗದಲ್ಲೆಲ್ಲ ಅಡ್ಡಾಡಿದ್ದೀನಲ್ಲ, ಇಲ್ಲ ಇಲ್ಲಿ ನೋಡಿ, ಈ ಕಡೆ ಓಪನ್ ಟೇಬಲ್ನಾಗ ಬಂದು ಪಟ ಊಟ ಮಾಡಿ ಹೋಗ್ತಾರೆ. ಇಲ್ಲ ಒಬ್ಬೊಬ್ರು ಇಲ್ಲ ನನಗೆ ಹೊರಗಡೆ ಬೇಡ, ನಾನು ಕ್ಯಾಬಿನಲ್ಲಿ ಮಾಡಿದ್ದೀರಿ. ಹೌದು ನೋಡಿ, ಈ ತರ ನಮ್ಮ ಸ್ನೇಹಿತರು ಕ್ಯಾಬಿನಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ. ಈ ತರ ಎಲ್ಲ ನೋಡಿ, ಚಿಕನ್ ಮಸಾಲ ಆಗಲಿ ಸಿಗೋ ಜಾಗ ಇದೆ ಇಲ್ಲಿ. ಈ ಭಾಗ ನೋಡಿ, ಚಿಕನ್ ಮಸಾಲ ಇದೆ, ಚಪಾತಿ ಇದೆ, ಬಿರಿಯಾನಿ ಇದೆ, ಮೊಸರು ರೈತ ಕೊಡ್ತೀವಿ. ಆಮೇಲೆ ಗ್ರೀನ್ ಸೆರೋ ಏನಿದೆ ಅಲ್ಲ ಸರ್, ಮುಂಚೆ ಚಿಲ್ಲಿ ಫ್ರೈ ಮಾಡ್ಕೋತೀವಿ. ಚಿಲ್ಲಿನ ಫ್ರೈ ಮಾಡ್ಕೋತೀವಿ, ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕಲ್ಲ. ಯಾಕೆ ಡೈರೆಕ್ಟ್ ಆಗಿ ಹಾಕಲ್ಲ ಅಂದ್ರೆ, ಡೈರೆಕ್ಟ್ ಆಗಿ ಆಗಿದ್ರೆ ಎದೆ ಗುರಿ ಆಗುತ್ತೆ, ಎದೆ ಉರಿಯುತ್ತೆ. ಅದಕ್ಕೋಸ್ಕರ ಮುಂಚೆ ಫ್ರೈ ಮಾಡ್ಕೋತೀವಿ, ಬಾಂಡೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋತೀವಿ. ಕಸ್ಟಮರ್ ಆರೋಗ್ಯನೇ ನಮ್ಮ ಆರೋಗ್ಯ. ಒಂದ್ಸಲಿ ಬಂದು ಊಟ ಮಾಡೋದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕು, ಬಾರಪ್ಪ ಅಲ್ಲಿ ಊಟ ಮಾಡಿದ್ದೆ ಟೇಸ್ಟ್ ಇದೆ, ಆರೋಗ್ಯ ಕೆಟ್ಟಿಲ್ಲ ಅಂತ. ಕಸ್ಟಮರ್ ಆರೋಗ್ಯನೇ ನಮ್ಮ ಆರೋಗ್ಯ. ಕಸ್ಟಮರ್ ಭಾಳ ಇಂಪಾರ್ಟೆಂಟ್. ಇವತ್ತು ನಾವು ಎಷ್ಟೇ ಬಂಡವಾಳ ಹಾಕ್ಲಿ, ಏನೇ ಮಾಡಲಿ, ಅದೇ ಟೇಸ್ಟ್ ಬರಲಿಲ್ಲ ಅಂದ್ರೆ ಊಟ, ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ಇದೆಲ್ಲ ಕೌಂಟ್ ಆಗುತ್ತೆ. ಮೇನ್ ಕ್ಲೀನು, ಕ್ವಾಂಟಿಟಿ, ಅದು ಭಾಳ ಇಂಪಾರ್ಟೆಂಟ್. ಕ್ಲೀನ್ ಇರಬೇಕು, ಕ್ವಾಂಟಿಟಿ ಇರಬೇಕು, ಮಾತು ಕ್ಲೀನ್ ಇರಬೇಕು. ಎಷ್ಟೇ ಕಸ್ಟಮರ್ ಬಂದರು ಬರೀ ಸರ್ ಕೊಡ್ತೀನಿ ಸರ್, ಕೂತ್ಕೊಳ್ಳಿ ಸರ್, ಒಂದು 5 ನಿಮಿಷ ಸರ್ ಅನ್ಬೇಕು. ಕೋಪ ಮಾಡಬಾರ್ದು. ಅವ್ರು ಕೋಪ ಮಾಡ್ಕೊಂಡು ಹೋದ್ರೆ ಅಂದರೆ ನಮ್ಮ ಹೊಟ್ಟೆ ಖಾಲಿ ಆಗುತ್ತೆ. ಕಸ್ಟಮರಿಗೆ ಭಾಳ ಇಂಪಾರ್ಟೆಂಟ್ ಕೊಡಿಸ್ಬೇಕು. ಇವತ್ತು ನಮ್ಮ ಹೋಟ್ಲಲ್ಲಿ ಯಾರಂದ್ರೆ ಇಂಪಾರ್ಟೆಂಟ್, ಕಸ್ಟಮರೇ ಕಿಂಗು. ಅದು ಬಿಟ್ಟು ಏನಿಲ್ಲ ಸರ್. ಮೇನ್ ಇಂಪಾರ್ಟೆಂಟ್ ಇಲ್ಲಿ ಯಾರು ಅಲ್ಲ, ಕಸ್ಟಮರೇ ಕಿಂಗು. ಅವರೇ ಇಂಪಾರ್ಟೆಂಟ್ ನಮ್ಮ ಹೋಟ್ಲಲ್ಲಿ. ನಮಗೆ ಏನೇ ಒಂದು ಇವತ್ತು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಅಂದರೆ, ನಮ್ಮ ಶ್ರಮಕ್ಕಿಂತ ಜಾಸ್ತಿ ಕಸ್ಟಮರ್ ಅವರ ಆಶೀರ್ವಾದ. ನಮ್ಮ ಶ್ರಮಕ್ಕಿಂತ ಜಾಸ್ತಿ ಕಸ್ಟಮರ್ ಆಶೀರ್ವಾದ. ನಾವು ಶ್ರಮ ಪಡ್ಬೋದು, ಕಸ್ಟಮರ್ ಬರಲಿಲ್ಲ ಅಂದರೆ ನಮ್ಮ ಶ್ರಮ ಕೊಡ್ತಾ ಇರೋದಿಲ್ಲ. ಕಸ್ಟಮರ್ ಬರಬೇಕು. ಟೇಸ್ಟ್ ನಾನೇನು ಎಲ್ಲ ಕಸ್ಟಮರಿಗೆ ಏನು ಅನ್ನೋದಂದರೆ, ಒಂದು ಬಾರಿ ನೀವು PB ರೋಡು ಹರಿಹರ
ಟೆಲಿಫೋನ್ ಆಫೀಸು 3 ತೆಳಗಡೆ ಶ್ರೀ ತುಳಜಾಭವಾನಿ ಸಾಜಿ ಹೋಟ್ಲ್ ಅಂತ ಒಂದು ಬಾರಿ ಟೇಸ್ಟ್ ಮಾಡಿ ನೀವು ಫ್ಯಾನ್ ಆಗಿಬಿಡ್ತೀರಿ, ಅದು ಒಂದು ಗ್ಯಾರಂಟಿ ಕೊಡ್ತೀನಿ. ಮನೆ ಊಟ ನ್ಯಾಚುರಲ್ ಊಟ ನಂದು ಹಂಗಿರುತ್ತೆ, ಹಿಂಗೆ ಕೊಡ್ತೀನಿ ಇಲ್ಲ, ನ್ಯಾಚುರಲ್ ಊಟ. ಶಾಜಿ ಹೋಟ್ಲಲ್ಲಿ ಹೆಂಗೆ ನ್ಯಾಚುರಲ್ ಊಟ ಕೊಡ್ತಾರೆ ಆ ಥರ ನ್ಯಾಚುರಲ್ ಊಟ ಕೊಡ್ತೀವಿ ಸರ್. ಓಕೆ. ಭಾಳ ವಿಶೇಷ ಏನಂದ್ರೆ ಇಲ್ಲಿ ಜೋಳದ ರೊಟ್ಟಿ ಕೊಡ್ತೀರಿ ನೀವು ಅಲ್ವಾ? ಖಂಡಿತ ಜೋಳದ ರೊಟ್ಟಿ ಕೊಡ್ತೀವಿ, ಚಪಾತಿ ಕೊಡ್ತೀವಿ, ಸಂಡೆ ಸ್ಪೆಷಲ್ ಬಿಳಿ ಹೋಳಿಗೆ ಅಂತ ನಮ್ಮಲ್ಲಿ ಪಿಟ್ಪೋಳಿ ಅಂತೀವಿ ನಾವು, ಅದು ಕೊಡ್ತೀವಿ. ಓಕೆ. ಇದು ಏನಿದೆ ಅವ್ರು ಸರ್ ಚಿಕನ್ ಮಸಾಲ ಚಪಾತಿ ಸರ್. ಅವ್ರು ನಮ್ಮ ತಂದೆ ಮಸಾಲ ಚಪಾತಿ ತಂದೆಯವರ ನೀವು? ಹೌದು. ನಮಸ್ತೆ. ಅವರೇ ಸರ್ವ್ ಮಾಡ್ತಾ ಇದ್ದಾರೆ. ಹೌದು ನೋಡಿ, ನಮ್ಮಲ್ಲಿ ಸಾಕೋರು ಅಲ್ಲಿ ಗಲೆ ಮೇಲೆ ಕೂತ್ಕೋಬೇಕು ಇಲ್ಲ ಅಂತ ನಾನು ಕ್ಲೀನ್ ಮಾಡೋಕ್ಕೂ ರೆಡಿ, ಸಪ್ಲೈ ಮಾಡೋಕ್ಕೂ ರೆಡಿ, ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಮಾಡೋಕ್ಕೂ ರೆಡಿ. ಅಲ್ಲಿ ನಮ್ಮ ತಮ್ಮಂದ್ರು ಇಬ್ರು ಏನಾದಾರಲ್ಲ ಒಲೆ ಮೇಲೆ ನಿಂತಾರೆ. ಓಕೆ. ಬನ್ನಿ ಸರ್, ಇದು ಅಡಿಗೆ ಮನೆ ಸೆಕ್ಷನ್. ಹೌದು. ಓಕೆ. ನೋಡಿ ಓಪನ್ ಆಗಿ ಸರ್, ನೀವು ಈಗ ನೋಡಿ ಓಪನ್ ಆಗಿ ಸರ್ ನೋಡಿ. ಈಗ ಗ್ಯಾಸ್ ಇಲ್ಲ, ಏನ್ ಮಾಡ್ತಾ ಇದ್ದೀರಿ? ಎಲ್ಲ ಒಲೆ ಮೇಲೆ ನೋಡಿ, ಒಲೆ ಮೇಲೆ. ಓಕೆ. ಕಟ್ಟಿಗೆ ಒಲೆ. ಕಟ್ಟಿಗೆ ಒಲೆ ಆರೋಗ್ಯಕ್ಕೂ ಒಳ್ಳೇದು, ಟೈಮು ಉಳಿಯುತ್ತೆ, ಇದು ಫೈನಾನ್ಸಲ್ಲಿನೂ ಉಳಿಯುತ್ತೆ, ಸಿಲಿಂಡರ್ಗಿಂತ ಜಾಸ್ತಿ ಸೌದೆ ಒಲೆ. ಏನ್ ಮಾಡ್ತಾ ಇದ್ರಿ ಸಾಹೇಬ್ರ? ಸರ್ ಮಟನ್ ಫ್ರೈ ಸರ್. ಓಕೆ. ಓಹೋ. ಸರ್ ಏನಂದ್ರೆ ನಮ್ಮ ಕ್ಯಾಸ್ಟಲ್ಲಿ ಏನಾಗಿದೆ ಅಂದ್ರೆ ಒಂದು ಬೇಜಾರಂದ್ರೆ ಕಷ್ಟಪಟ್ಟು ದುಡಿಯೋರಿಗೆ ಹೆಣ್ಣುಗಳು ಸಿಗ್ತಿಲ್ಲ. ಭಾಳ ಹೆಣ್ಣು ಎಷ್ಟೋ ಯುವಕರು ನಮ್ಮ ಯುವಕರು ನೋಡೋಕೆ ಹೋಗ್ತಾರೆ, ಇಲ್ಲಪ್ಪ ಆಸ್ತಿ ಇಲ್ಲ, ಸ್ವಂತ ಮನೆ ಇಲ್ಲ, ಅದು ಇಲ್ಲ ಇದು ಅಲ್ಲ ಸರ್. ಈಗ ಕಷ್ಟಪಟ್ಟು ದುಡಿಮೆ ಇಂಪಾರ್ಟೆಂಟಾ ಮನೆ ಇಂಪಾರ್ಟೆಂಟಾ? ಹೌದಾ ಸರ್? ಮೇನು ದುಡಿಮೆ ಇದ್ರೆ ಮನೆ ಆಟೋಮೆಟಿಕ್ ಆಗ್ಬಿಡುತ್ತೆ, ಇವತ್ತಿಲ್ಲ ನಾಳೆ ಮನೆ ಆಗೇ ಆಗುತ್ತೆ. ಈಗ ಮನೆಯಿಂದ ದುಡಿಮೆ ಆಗೋದಿಲ್ಲ. ಮೇನ್ ನಮ್ದು ಏನು ಸರ್ ಬೇಸಿಕ್, ಈಗ ಅಮೌಂಟ್ ಬರ್ಬೇಕಲ್ಲ, ಇಲ್ಲಿ ದುಡಿಮೆ ಇದ್ರೆ ಮನೆ ಬರುತ್ತೆ. ಹೌದು, ಆ ತರ ಈಗ ಎಷ್ಟೋ ಶ್ರೀಮಂತರ ಮಕ್ಳಿಗೆ ಕೊಟ್ಟು ಬಿಡ್ತಾರೆ ಹೆಣ್ಣು, ಆದ್ರೆ ಅವ್ರ ತಂದೆ ಆಸ್ತಿ ಮಾಡಿರೋದು ಮಕ್ಳಿಗೆ ಹೆಂಗ್ ಗೊತ್ತಿರುತ್ತೆ ಕಷ್ಟ ಸುಖ. ಅಪ್ಪ ಆಸ್ತಿ ಮಾಡಿರ್ತಾರೆ, ಪಟ 25-24 ಮದುವೆ ಆಗಿ ಜುಮ್ದಾಗ ಆಗ್ಬಿಡ್ತಾರೆ, ಖುಷಿಯಾಗಿರಲ್ಲ, ನೆಮ್ಮದಿಯಾಗಿರಲ್ಲ, ಕಷ್ಟ ಸುಖ ಅನ್ನೋದು ಏನಂತ ಗೊತ್ತಿರಲ್ಲ. 4 ಕಡೆ ಅಡ್ಡಾಡ್ಬೇಕು, ಕಷ್ಟಪಡ್ಬೇಕು, ಕೆಲಸ ಮಾಡ್ಬೇಕು, ಹೌದು ಸರ್ ಕಷ್ಟ ಮಾಡ್ಬೇಕು. ಇವತ್ತು ನಾವು ಬೆಳಗ್ಗೆಯಿಂದ 1,000 ರೂಪಾಯಿ ದುಡಿತೀವಿ ಅಂದ್ರೆ ಅದ್ರಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ಸುಖ ಇದೆ. ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕಲ್ಲ. ಈಗ ನಾನು ನಮ್ಮಪ್ಪ ಹಾಕಿದ ನಾನೇನು ಕುತ್ಕೊಂಡೆ ಗಲೆ ಮೇಲೆ ಹೊಂಟೆ ಅಂದ್ರೆ ಅಲ್ಲ ಸರ್, ಕಷ್ಟಪಟ್ಟು ಅಂದ್ರೆ ನೀವ್ ಹೇಳ್ತಾ ಇರೋದು ಒಂದು 25 ವರ್ಷದ ಹುಡುಗನಿಗೆ ಮನೆನೇ ಇರ್ಬೇಕು, ಆಸ್ತಿನೇ ಇರ್ಬೇಕು, ಅವ್ನು ಚೆನ್ನಾಗಿ ದುಡಿತಾನೆ ಇರ್ಬೇಕಂದ್ರೆ ಕಷ್ಟ. ಇನ್ನು ದುಡಿಯಕ್ಕೆ ಅವಾಗಲೇ ಶುರು ಮಾಡಿರ್ತಾನೆ. ಹೌದು ಸರ್. SLC 16ನೇ ವಯಸ್ಸಲ್ಲಿ ಆಗುತ್ತೆ, ಹೌದಾ? ಅಲ್ಲಿಂದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡೋ ಸ್ಥಿತಿ ಎಷ್ಟೊತ್ತಾಗುತ್ತೆ ಸರ್? ಅವ್ನು ಲಾಸ್ಟ್ 20 ವಯಸ್ಸಿಗೆ ದುಡಿಯಕ್ಕೆ ಚಾಲು ಮಾಡೋದು 5 ವರ್ಷದಲ್ಲಿ ಅವ್ನಿಗೆ ಈಗ ಜಸ್ಟ್ ದುಡಿಮೆ ಸೆಟ್ ಆಗ್ತಾ ಇರುತ್ತೆ. ಅವನು ದುಡಿಮೆ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇರ್ತಾನೆ. ಹೆಣ್ಣು ನೋಡಕ್ಕೆ ಮನೆಯಲ್ಲಿ ತಯಾರು ಇರ್ತಾರಲ್ಲ ಸರ್, ಮದುವೆ ಮಾಡು, ಮದುವೆ ಆಗು ಅಂತ. ನೋಡಕ್ ಹೋದ್ರೆ ಮನೆ ಇಲ್ಲ, ಬಂಗಾರ ಇಲ್ಲ, ಅದು ಎಲ್ಲ ಮುಖ್ಯ ಅಲ್ಲ. ಮನೆಯಲ್ಲಿ ನಮ್ದು ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನನ್ನ ಹತ್ರ ಬಂಗಾರ ಇದೆ, ಎಲ್ಲ ಆಸ್ತಿ ಇದೆ, ಕಾರ್ ಇದೆ, ನಾನು ಡೈಲಿ ಕುಡಿದು ಬಂದು ಮನೇಲಿ ಕಾಟ ಕೊಟ್ರೆ ಏನ್ ಸಿಗುತ್ತೆ ಸರ್? ಕಷ್ಟಪಟ್ಟಿರ್ತೀವಿ, ದುಡಿಯೋರಿಗೆ ಕೊಡಿ. ನೀವು ಮದುವೆ ಆದಾಗ ಏನಿರಲ್ಲ, ಏನ್ ಹೇಳಿ, ನೀವು ಮದುವೆ ಆದಾಗ ಏನಿರಲ್ಲ, ಹಿಂದಿನ ನೋಡಿ ಕಷ್ಟಪಟ್ಟು ದುಡಿಯೋರಿಗೆ ಕೊಡಿ. ನನಗೆ ಕೊಡಿ ಅಂತ ನಾನು ಹೇಳ್ತಿಲ್ಲ, ಯಾರು ಕಷ್ಟಪಟ್ಟು ದುಡಿತಾರಲ್ಲ ಅವರಿಗೆಲ್ಲ ಕೂಡಿ ಕಷ್ಟ. ಅವ್ನು ನಾಳೆ ಮನೆ ಕಟ್ತಾನೆ, ಕಾರ್ ತಗೋತಾನೆ, ಅವನು ಶ್ರೀಮಂತ ಆಗ್ತಾನೆ. ಹುಡ್ತಾ ಯಾರು ಶ್ರೀಮಂತ ಆಗಿರಲ್ಲ ಸರ್, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಬಂದು ಹೋಗೋ ನಡುವೆ ಏನಾದ್ರು ಸಾಧನೆ ಮಾಡಿ ಸತ್ಯ ಸಿಗ್ತಾರೆ. ನಿಜ ಹೇಳಿದ್ರೆ. ಹೌದು ಸರ್. ಈಗ ನೀವೇನು ಕನ್ನೆ ಹುಡುಕ್ತಾ ಇದ್ದೀರಾ? ಇನ್ನೂ ಚಾಲೂ ಮಾಡಿಲ್ಲ, ಮುಂದಿನ ವರ್ಷದಿಂದ ಚಾಲೂ ಮಾಡ್ಬೇಕಂತ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಈಗ ಅರ್ಜಿ ಆಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ನಾನು ಅದನ್ನೇ ಹೇಳ್ತಿದ್ದೆ ನೋಡೋರ್ಗೆ, ದಯವಿಟ್ಟು ನೋಡ್ರಿ, ಕುಮಾರ್ ಅವ್ರು ಇಲ್ಲೇ ಇದ್ದಾರೆ, ಯಾರ ಕನ್ಯೆ ಕೊಡ್ಬೇಕು ಅನ್ನೋರು ಹರಿಹರಕ್ಕೆ ಬಂದು ಆರಾಮಾಗಿ ನೋಡಿ ನಿಮ್ಮ ಜೊತೆ ಮಾತುಕತೆ ಆಡಿ ಕೊಡ್ಬೋದು. ನೀವು ಹೇಳಿದ್ ಭಾಳ ಸತ್ಯ. ಯಾಕೆ ಅಂದರೆ ಐಶ್ವರ್ಯ ಯಾವಾಗಲೂ ಅನುಭವ ಆದಮೇಲೆ ಬರಬೇಕು, ಅದ್ರ ಅನುಭವ ಗೊತ್ತಾಗುತ್ತೆ. ಇಲ್ಲ ಅಂದರೆ ತಿಳುವಳಿಕೆ ಇಲ್ದಾಗ ಬಂದರೆ ಅಥವಾ ನಿಮ್ಗೆ ಗೊತ್ತಿಲ್ದಾಗ ಬಂದರೆ ಅದ್ರ ಬೆಲೆ ಏನು ಗೊತ್ತಾಗೋದಿಲ್ಲ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದಿರಿ ಕುಮಾರ್ ಅವರೇ. ಸರ್, ಆಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಅದು ದುಡಿಮೆ ಅನ್ನೋದು ಗ್ಯಾರಂಟಿ ಇರುತ್ತೆ. ನಾವು ದುಡಿಯಕ್ಕೆ ರೆಡಿ ಇರಬೇಕು. ಇವತ್ತು ನಾಳೆ ಒಂದು ಫುಲ್ ವ್ಯಾಪಾರ ಆಗ್ಬಿಡ್ತು, ಲಕ್ಷಗಟ್ಟಲೆ ದುಡ್ಡು ಮಾಡಿಬಿಟ್ಟೆ, ಮತ್ತೆ ವ್ಯಾಪಾರ ಕಮ್ಮಿ ಆಯ್ತು, ಆ ಥರ ಇರಬಾರ್ದು. ನಮ್ಮ ಹತ್ರ ಏನು ಇರ್ಲಿ ಬಿಡ್ಲಿ, ನಾವು ದುಡಿಯೋದಕ್ಕೆ ರೆಡಿ ಇರ್ಬೇಕು. ಎಲ್ಲ ಬರುತ್ತೆ ನಮಗೆ. ನಮ್ಮ ತಟ್ಟೆ ಒಳಗೆ ಒಂದು ತಟ್ಟೆ ಇದ್ದಂಗೆ ಸರ್ ಬದುಕು. ಈ ತಟ್ಟೆ ಒಳಗೆ ಎಲ್ಲ ಬರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ನೋವು ಬರುತ್ತೆ, ಅವಮಾನಗಳು ಆಗುತ್ತೆ, ಅನುಮಾನ ಆಗುತ್ತೆ, ನಾಳೆ ಸನ್ಮಾನ ಆಗೇ ಆಗುತ್ತೆ. ಆದ್ರೆ ಕಷ್ಟಪಡ್ಲಿ. ಪ್ರತಿಯೊಬ್ಬರು ಯುವಕರಿಗೆ ಏನ್ ಹೇಳೋದಂದ್ರೆ ದುಶ್ಚಟದಿಂದ ಹೊರಗಿದೆ, ಕಷ್ಟಪಡ್ರಿ, ಚೆನ್ನಾಗುತ್ತೆ. ಭಗವಂತ ಪ್ರತಿಫಲ ಕೊಟ್ಟೆ ಕೊಡ್ತಾನೆ.
ಅದ್ಭುತ. ಖಂಡಿತ ಸರ್. ಸರ್ ನಾವು ನೋಡಿ ಸರ್, ನಮ್ಮ ಎಜುಕೇಶನ್ ಭಾಳ ಕಮ್ಮಿ ಆಗಿದೆ. ಇವತ್ತು ಆ ಭಗವಂತ ನೋಡಿ ಪಿ ಬಿ ರೋಡಲ್ಲಿ ಇಷ್ಟು ದೊಡ್ಡ ಹೋಟ್ಲು ಆಶೀರ್ವಾದ ಮಾಡಿದ್ದಾನೆ. ಎಲ್ಲ ಫ್ಯಾಮಿಲಿ ಸಮೇತ ಮಾಡ್ತಿದ್ದಾನೆ. ನಾವು ಹೊರಗಡೆ ಹೋದ್ರೆ ಕೆಲಸಕ್ಕೆ ಎಷ್ಟು ಕೊಡ್ತಾರೆ ಸರ್? 600 ರಿಂದ 700 ರೂಪಾಯಿ ಕೊಡ್ತಾರೆ. ಹೌದಾ? ಒಂದ್ ದಿವಸ ಕೂಲಿ ಮಾಡಿದ್ರೆ 600 ರಿಂದ 700 ರೂಪಾಯಿ. ಇಲ್ಲಿ ಎಷ್ಟು ದುಡಿದೀವಿ ಸರ್? ಭಾಳ ಖುಷಿಯಾಗಿದೆ, ಭಾಳ ಖುಷಿ. ಜೊತೆಗೆ ಎಲ್ಲ ಮಾಡ್ತೀವಿ ಸರ್. ನಿನ್ಗೆ ಈ ಕೆಲಸ ನೋಡಿ, ನನ್ನ ಮಾರ್ಕೆಟಿಂಗು, ನಾನು ಮಾರ್ಕೆಟ್ ಮಾಡ್ತೀನಿ. ನಮ್ಮ ತಮ್ಮ ಇಬ್ಬರು ಅಡುಗೆ ಮಾಡ್ತಾರೆ. ಒಬ್ರು ಮಟನ್ ಮಾಡ್ತಾರೆ, ಒಬ್ರು ಚಿಕನ್ ಮಾಡ್ಕೊತಾರೆ, ಒಬ್ರು ಚಪಾತಿ ಮಾಡ್ಕೊತಾರೆ. ಅವರು ಒಬ್ಬೊಬ್ರಿಗೆ ಒಂದೊಂದು ಕೆಲಸ. ಜೊತೆಗಿದೀವ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತೆ. ಹೆಂಗೋ ಕನ್ಯೆ ಅಂತ ಮಾತಾಡ್ತಾ ಇದ್ವಿ. ಈಗ ತಿಂಗಳಿಗೆ ನೀವೆಷ್ಟು ದುಡಿತಾರೆ ಸರ್? ಈಗ ಅಲ್ಲಿ ನೋಡ್ತಾ ಇರೋರ್ಗೆ ಹೇಳ್ಬಿಡೋಣ ಸರ್. ಖಂಡಿತ ಮಿನಿಮಮ್ ಅಂತ ಒಂದು ಅವರೇಜ್ ಇರುತ್ತಲ್ಲ, ಅವರೇಜ್ ಹೇಳ್ತೀನಿ ಸರ್. 80,000 ರೂಪಾಯಿ ಕಣ್ಣು ಮುಚ್ಕೊಂಡು 26 ದಿನ, ಮತ್ತೆ 13 ಡೇಸ್ ಅಲ್ಲ ಸರ್, 26 ದಿನಕ್ಕೆ 80,000 ರೂಪಾಯಿ ಡೋಕ ಇಲ್ಲ. ಮತ್ತೆ ಎಂಬತ್ತು ಸರ್ ಯಾರು ದುಡಿತಾರೆ? ಬೆಂಗಳೂರಲ್ಲಿ 25,000 ರೂಪಾಯಿಗೆ ಪಿ ಜಿಯಲ್ಲಿ ಇರ್ತಾರೆ. ಊಟ ಸರಿ ಇರೋದಿಲ್ಲ. ಊರಿಂದ 300 ಕಿಲೋಮೀಟರ್, 400 ಕಿಲೋಮೀಟರ್, 500 ಕಿಲೋಮೀಟರ್ ಬಂದಿರ್ತಾರೆ. ನಮ್ಮ ಊರಲ್ಲೇ ನಮ್ಮ ಜೊತೆಗೆ, ನಮ್ಮ ರಿಲೇಷನ್ ಜೊತೆಗೆ, ಅಣ್ಣ ತಮ್ಮ ಕಾಕ ದೊಡ್ಡಪ್ಪ ಅವರೆಲ್ಲ ಜೊತೆಗೆ ಇರ್ತೀನಿ. ಅದು ಖುಷಿ ಅಲ್ಲ ಸರ್? ಊರು ಬಿಟ್ಟು ಊರಿಗೆ ಹೋದ್ವಿ ಅಂದರೆ ನಮಗೆ ನಮ್ಮ ಊರು ಸ್ವರ್ಗ ಸರ್, ನಮ್ಮ ಹರಿಹರ ಸ್ವರ್ಗ. ನನ್ನ ಆತ್ಮೀಯ ಗೆಳೆಯ, ನಮ್ಮದು ಇವ್ರದ್ದು ಗೆಳೆತನ ಇವತ್ತಿಂದು ನಿನ್ನೆದಲ್ಲ, ಕಡಿಮೆ ಅಂದರೂ 20 ವರ್ಷದ ಗೆಳೆತನ. ಆಮೇಲೆ ಈ ನಮ್ಮ ಗೆಳೆಯ ಇಲ್ಲಿವರೆಗೂ ಈ ಹೋಟ್ಲು ಮಾಡ್ಬೇಕಂದ್ರೆ ತುಂಬ ಅಂದರೆ ತುಂಬಾ ಶ್ರಮ ಪಟ್ಟಿದ್ದಾನೆ. ಈ ಮಟ್ಟಕ್ಕೆ ಅವ್ನು ಬೆಳಿಬೇಕಪ್ಪ ಅಂದ್ರೆ ತುಂಬ ಪ್ರತಿಫಲ ಅವನಿಗೆ ಇವತ್ತು ಸಿಗ್ತಾ ಇದೆ ಕಷ್ಟಪಟ್ಟಿದ್ದಕ್ಕೆ. ಆಮೇಲೆ ಇವತ್ತಿಂದ ಅವ್ನು ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾನೆ. ಹಿಂಗೆ ನಡೀತಾ ಇರಲಿ, ಅವ್ನ ಬಿಸ್ನೆಸ್ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾನು ದೇವ್ರ ಲಾಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅವನು ಎಂಥ ಸ್ನೇಹಿತ ಅಂದರೆ ಸರ್, ಎಷ್ಟು ನಂಬಿಕೆ ಅವನ ಮೇಲೆ ಅಂದರೆ ನಾನು ಗಲೆ ಬೇಗ ಕೊಡ್ತೀನಿ ಅವನಿಗೆ, ಅಂಥ ಸ್ನೇಹಿತ. ಅವನು ಈಗ ನನ್ನ ಬಗ್ಗೆ ಎಲ್ಲ ಹೇಳ್ದ. ನಿಜವಾದ ಕಷ್ಟಪಡೋ ಶ್ರಮ ಅಂದರೆ ಅವನೇ. ಅವ್ರ ಮನೆಗೆ ಅವನೇ ದೊಡ್ಡ ಮಗ. ಇವತ್ತು ಅವರಾಗಲಿ, ಅವರು ಅಂಗಡಿ ಮಾಡಿದ್ದಾರೆ. ಅವ್ರದ್ದು ಪ್ಲೇವುಡ್ ಅಂಗಡಿ ಇದೆ ಸರ್. ಅವ್ರು ದೊಡ್ಡ ಫೌಂಡೇಶನ್ ಇದೆ. ಅವ್ರ ಮನೆಗೆ ಅವನೇ ಫೌಂಡೇಶನ್. ಅವ್ರ ತಂದೆ ಆಗಲಿ, ತಾಯಿ ಆಗಲಿ, ಅವ್ರ ತಂದೆಗೆ ಒಂದು 5 ವರ್ಷದಿಂದ, ಒಂದು 6 ವರ್ಷದಿಂದ ಹುಷಾರಿದ್ದಿದ್ದಿಲ್ಲ. 2018 ದೊಡ್ಡ ಆಪರೇಷನ್ ಆಯಿತು. ಎದಕ್ಕೂ ಎಲ್ಲೂ ಗುಂದಿಲ್ಲಂಗೆ ನಾನು ನಮ್ಮ ಒಬ್ಬನೇ ನಿಂತು ಮಾಡಿಸಿ ಇವತ್ತು ಬಂದು ನಿಂತಿದ್ದಾನೆ. ಅವ್ರ ತಂದೆ ಭಾಳ ಅದ್ಭುತ. ಅವ್ರ ತಂದೆ ಕೇಳಬೇಕು, ಭಾಳ ಕಷ್ಟಪಟ್ಟಿದ್ದಾನೆ. ಭಾಳ ಏನಪ್ಪ ಅಂದರೆ ಇವತ್ತಿನ ದಿವಸದಲ್ಲಿ ತಂದೆ ತಾಯಿ ನೋಡೋಷ್ಟು ಬೇರೆ ಇನ್ನೊಂದಿಲ್ಲ. ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಯಾಕಂದರೆ ನಾವು ಸಣ್ಣವರಿದ್ದಾಗಿಂದ ನಮಗೆ ಅವ್ರು ನೋಡ್ಕೊಂಡು ಬಂದಿರ್ತಾರೆ. ಈಗ ಅವ್ರು ನಮಗೆ ಸಣ್ಣ ಮಕ್ಕಳಿದ್ದಂಗೆ. ಅವ್ರು ನಮಗೆ ಸಣ್ಣವರಿದ್ದ ಹೆಂಗೆ ನೋಡಿರ್ತಾರಲ್ಲ, ಆ ಪ್ರಕಾರ ಇವತ್ತು ನಾವು ಅವ್ರು ನೋಡ್ಕೊಂಡು ಹೋಗ್ಬೇಕು. ಯಾರು ಮೆಚ್ಚೋದು ಬೇಡ, ಆ ಭಗವಂತ ಮೆಚ್ತಾನೆ ಸಾಕು ನಮಗೆ. ದೋಸ್ತಿ ಅಂದಮೇಲೆ ಸಣ್ಣ ಪುಟ್ಟ ಭೇದ, ಇದು ಭಿನ್ನ ಅಭಿಪ್ರಾಯಗಳು ಇರೋದೆ. ಅದನ್ನು ಒಂದು ಸಣ್ಣ ಪುಟ್ಟ ಹಿಡ್ಕೊಂಡು ಅವ್ರ ಹತ್ರ ಹೇಳಿದೆ, ಇವ್ರ ಹತ್ರ ಹೇಳಿದೆ ಇಲ್ಲ. ಏನೇ ಭಿನ್ನ ಅಭಿಪ್ರಾಯಗಳು ಬಂದ್ರೂ ನಾವು ಕುತ್ಕೊಂಡು ಬಗೆಹರಿಸ್ಕೊಳ್ತೇವೆ ಹೊರತು ಬೇರೆ ಇನ್ನೊಬ್ರು ಮೂರನೇ ವ್ಯಕ್ತಿ ನಾವು ಕರ್ಸ್ಕೊಡಲ್ಲ. ಇದರಲ್ಲಿ ಈ ಜರ್ನಿಯಲ್ಲಿ ಈಗ ನಾನು ಅಂಗಡಿ ಮಾಡಿದೆ, ನಾನು ಹೋಟ್ಲು ಮಾಡಿದೆ, ಅವ್ನು ಅಂಗಡಿ ಮಾಡ್ದ. ಈ ಜರ್ನಿಯಲ್ಲಿ ಅಪ್ ಡೌನ್ಸ್ ಭಾಳ ಆದವು ಸರ್. ಫೈನಾನ್ಸಲ್ಲಿ ಕೊಡೋದು ತಗೊಳೋದು, ಅಪ್ ಡೌನ್ಸು, ವ್ಯಾಪಾರಗಳು ಭಾಳ ಆದವು. ಧೈರ್ಯ ಕಳ್ಕೊಳ್ಳಿಲ್ಲ, ಎಲ್ಲೂ ಧೈರ್ಯ ಕಳ್ಕೊಳ್ಳಿಲ್ಲ. ನಮ್ಮ ಮನೆಯಿಂದ ನನಗೆ ಸಹಾಯ ಮಾಡಿದ್ದಾರೆ, ಅವ್ರ ಮನೆಯಿಂದ ಅವ್ನಿಗೆ ಸಹಾಯ ಮಾಡಿದ್ದಾರೆ. ಎಷ್ಟೋ ಯುವಕರು ಇವತ್ತು ಆಗ್ತಿಲ್ಲ, ಏನೂ ಆಗ್ತಿಲ್ಲ ಅಂತ ಬಿಟ್ಟು ಬಿಡ್ತಾರೆ. ಇಲ್ಲಾಂದ್ರೆ ಎಲ್ಲರ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ. ಮಾಡ್ಕೋಬೇಡಿ. ಜೀವನ ಸಿಕ್ಕಿರೋದು ಒಂದೇ ಸಲ. ಈಗ ಮನಸ್ಸಾಗಿ ಹುಟ್ಟಿದೀವಿ, ಮುಂದಿನ ಜನ್ಮದಲ್ಲಿ ಏನಾಗ್ಬಿಡ್ತೀವೋ ಗೊತ್ತಿಲ್ಲ. ಇನ್ನೊಂದು ಸರ್, ನಾವು ಇವತ್ತು ಏನು ಮಾಡಲಿಲ್ಲ ಅನ್ನೋದಕ್ಕಿಂತ ನಾವು ಮೊದಲು ಪ್ರಯತ್ನ ಪಡ್ಬೇಕು. ಅದನ್ನು ನಾವು ಪ್ರಯತ್ನ ಪಡ್ದೇನೆ ಏನೂ ಆಗೋದಿಲ್ಲ. ಇವತ್ತಿನ ದಿನದಲ್ಲಿ ನಮಗೆ ಅವ್ರು ಬಂದು ಮೇಲೆ ಎತ್ಕೊತಾರೆ, ಇವ್ರು ಬಂದು ಮೇಲೆ ತಗೊಂಡು ಹೋಗ್ತಾರೆ ಅನ್ನೋದು ಸುಳ್ಳು. ಇವತ್ತು ನಾವು ಫಸ್ಟ್ ಆಫ್ ಆಲ್ ಪ್ರಯತ್ನ ಪಡೋದಿರಲಿದೆ. ಪ್ರಯತ್ನ ಪಡಬೇಕು, ಆಮೇಲೆ ಅದು ಮುಂದೆ ಪ್ರತಿಫಲ ದೇವರಿಗೆ ಬಿಟ್ಟಿದ್ದು. ಹೌದು. ನಮ್ಮ ಮಕ್ಕಳು ಮದುವೆ ಆಗ್ಬೇಕು, ಅದೊಂದು ಭಾಳ ಆಸೆ. ನಿಮ್ಮ ಮಗ ಆಲೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಇದ್ರಾಗೆ. ಕನ್ಯೆ ಸಿಗ್ತವೆ. ಯಾಕೆ ಅಂತಂದ್ರೆ ಒಳ್ಳೆ ಮನೆ, ಒಳ್ಳೆ ಸಂಸ್ಕೃತಿ ಇರೋದಮ್ಮ ನಿಮ್ದೆಲ್ಲ. ಬಹಳ ಖುಷಿ ಆಯ್ತು ನನಗೆ ನಿಮ್ಮನ್ನ ಭೇಟಿ ಮಾಡಿ. ಗಂಡ್ಮಕ್ಳು ಇಲ್ರಿ, 3 ಗಂಡ್ಮಕ್ಳು ಇದಾವು. ಅತ್ತಿ ಇದ್ರು, ಮಾವ ಇದ್ರು. ಅವ್ರ ವಯಸ್ಸಾಗ್ತಕ್ಕ ಮತ್ತೆ ಖುಷಿ ಆಯ್ತಮ್ಮ ನಿಮ್ಮ ಬದುಕಿನ ಬುತ್ತಿ ಕತೆ ಕೇಳಿ. ನಾವು ಬೇಕಾದಷ್ಟು ಕತೆಗಳನ್ನ ದಿವಸ ಇದರಲ್ಲಿ ತರ್ತೀವಿ. ಬಟ್ ನಮ್ಮ ಬದುಕಿನ ಬುತ್ತಿ ಕಾರಣ ನಿಮ್ಮಂಥ ಕತೆಗಳು ನಮ್ಗೆ ಹೇಳೋದಕ್ಕೆ ಸಿಕ್ತು. ನಮ್ಮನ್ನು ಕರಿತೀರಿ, ಕತೆ ಹೇಳ್ತೀರಿ ಅಲ್ವಾ? ನಾವು ಮಾಡಿದ ಪುಣ್ಯ ಕೂಡ ಅದು. ಈಗ ಕಷ್ಟ ಸುಖ ಮಾವಾರ್ದ ಆಶೀರ್ವಾದ ರೀ. ನಮ್ಮ ಅತ್ತೆ ಮಾವಾರ್ದ ಆಶೀರ್ವಾದ. ಟೈಮಿಂಗ್ ಸರ್? ಸರ್ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆ ಮಟ್ಟ ಇರ್ತೀವಿ. ಮತ್ತು 7 ಗಂಟೆಯಿಂದ 11 ಗಂಟೆ ಮಟ್ಟ ಇರ್ತೀವಿ ಸರ್. ರಜೆ ಯಾವತ್ತೂ ಇಲ್ಲ ಸರ್. ಮಂಡೇ ಒಂದ್ಸಲಿ ರಜೆ ಮಾಡ್ತೀವಿ. ಮಂಡೇ ರಜೆ ಮಾಡ್ತೀವಿ ಸರ್. ಮಂಡೇ ರಜೆ ಇರ್ತದೆ. ಪ್ರತಿ ಮಂಡೇ ಮಾಡೋದಿಲ್ಲ. ಈಗ ಸ್ವಲ್ಪ ಹುಡುಗರು ಪ್ರಾಬ್ಲಮ್ ಇದೆ. ಈಗ ನೋಡ್ತಕ್ಕಂಥವ್ರಿಗೆ ಪಾರ್ಸಲ್ ಗಿರ್ಸಲ್ ಬೇಕಂದ್ರೆ ಅದಕ್ಕೆ ವ್ಯವಸ್ಥೆ ಇದೆಯಾ? ಖಂಡಿತ ತಂದು ಕೊಡ್ತೀನಿ. ಹೆಂಗೆ ಸರ್? ಹೋಮ್ ಡೆಲಿವರಿ. ಇಲ್ಲೇ ಸರೌಂಡಿಂಗ್ 2.5-3 ಕಿಲೋಮೀಟರ್ ಒಳಗಡೆ
ಫೋನ್ ಮಾಡಿದ ನನ್ನ ನಂಬರಿಗೆ ಫೋನ್ ಮಾಡಿದರೆ ನಾನು ಹೋಮ್ ಡೆಲಿವರಿ ಮಾಡ್ತೀನಿ. ₹1 ಚಾರ್ಜಸ್ ಇಲ್ಲ. ₹500 ಆರ್ಡರ್ ಮಾಡ್ಬೇಕು ಅಷ್ಟೇ ಅವರು. ಅಷ್ಟೇ ಅಷ್ಟೇ. ಓಕೆ. ಅದ್ರ ಮೇಲೆ ಎಷ್ಟಾರ ಮಾಡ್ಕೊಳ್ಳಿ ಸರ್. ಒಂದೊಂದ್ಸಲಿ ಇಲ್ಲಪ್ಪ ನಾನು 300 ಮಾಡ್ತೀನಿ ಅಂದರೆ ಖಂಡಿತ ಹೋಗಿ ಹೋಮ್ ಡೆಲಿವರಿ ಕೊಟ್ಬಿಡ್ತೀನಿ. ಓಕೆ. ನೀವು ಫೋನ್ ಮಾಡಿರೋ ಒಂದು 10 ರಿಂದ 15 ನಿಮಿಷ ಒಳಗಡೆ ನಿಮ್ಮ ಮನೆ ಬಾಗಿಲಕ್ಕೆ ಬಂದು ಊಟ ರೆಡಿ ಇರುತ್ತೆ ಸರ್. ಸೂಪರ್. ಹಾಂ ಸರ್, ನಾನು ವಿದ್ಯಾನಗರದೆಲ್ಲ ಭಾಳ ಕೊಟ್ಬಿಡ್ತೀನಿ ಸರ್. ವಿದ್ಯಾನಗರ ಈ ಕಡೆ ಕೊಲತ್ ಕ್ರಾಸು, ಚೆಕ್ ಪೋಸ್ಟ್ ಅಲ್ಲಿ ಕೊಲತ್ತು ಈ ಕಡೆ ಎಲ್ಲ ಭಾಳ ಕೊಟ್ಬಿಡ್ತೀನಿ ಸರ್. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.